ಇದು ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತ ಒಂದು ಸ್ಟಾರ್ಟ್ಅಪ್ ಬೇಕು. ನಿಮ್ಮ ಹತ್ರ ಒಂದು ಸ್ಟಾರ್ಟ್ಅಪ್ ಇದೆಯಾ, ಅಥವಾ ನೀವು ಒಂದು ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ? ಬಿಕಾಸ್ ಟುಡೇ ಎವ್ರಿ ಒನ್ ವಾಂಟ್ ಟು ಹ್ಯಾವ್ ದೇರ್ ಸ್ಟಾರ್ಟ್ಅಪ್. ಇನ್ಫ್ಯಾಕ್ಟ್ ಸ್ಟಾರ್ಟ್ ಮಾಡೋದು ಬೇಕು, ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಬೆಳೆಸಬೇಕು ಅಂತಾನೂ ಆಸೆ, ಆ ಸ್ಕೇಲ್ ಮಾಡೋ ಟೈಮಲ್ಲಿ ಆ ಕಂಪ್ನಿಗೆ ಫಂಡಿಂಗ್ ಬೇಕಂತಾನೂ ಆಸೆ. ಬಟ್ ಕೆಲವು ಕ್ವೆಶನ್ಸ್ ನಮ್ಮ ತಲೆಯಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಅದು ಅನ್ಅಡ್ರೆಸ್. ಎಷ್ಟೋ ಸತಿ ನೀವು ಸ್ಟಾರ್ಟ್ ಮಾಡಿ ಅದನ್ನ ರನ್ ಮಾಡಬೇಕಿದ್ರೆ ದರ್ ಆರ್ ಸರ್ಟನ್ ಕಾಮನ್ ವರ್ಡ್ಸ್ ಕೇಳ್ತಾನೆ ಇರ್ತೀವಿ, ಅದ್ರ ಅರ್ಥ ನಮಗೆ ಕ್ಲಾರಿಟಿನೇ ಇರಲ್ಲ. ನೀವು ಸ್ಟಾರ್ಟ್ ಮಾಡಿದಾಗ ಪ್ರತಿ ಸತಿ ಒಂದೇ ಕ್ವೆಶನ್ ಕೇಳೋದು, ನಿಮ್ ಬರ್ನ್ ರೇಟ್ ಏನು, ಅಥವಾ ನಿಮ್ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಕ್ಯಾಕ್ ಏನಂತ ಕೇಳ್ತಾರೆ, ಇಲ್ಲ ನಿಮ್ LTV ಆಫ್ ಕಸ್ಟಮರ್ ಕೇಳ್ತಾರೆ, ಲೈಫ್ ಟೈಮ್ ವ್ಯಾಲ್ಯೂ ಆಫ್ ಕನ್ಸ್ಯೂಮರ್ ಏನಂತ ಕೇಳ್ತಾರೆ, ಇಲ್ಲ ನಿಮ್ ROI ಏನಂತ ಕೇಳ್ತಾರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೇಗ್ ನಡೀತಾ ಇದೆ. ಅನ್ಫಾರ್ಚುನೇಟ್ಲಿ ಆ ಕೆಲವು ಕ್ವೆಶನ್ಸ್ ನಾವು ಸ್ಟಾರ್ಟ್ಅಪ್ ಅಲ್ಲೇ ಇದ್ರೂ ನಮ್ಗೆ ಕ್ಲಾರಿಟಿ ಇರಲ್ಲ. ಸೊ ವೆಲ್ಕಮ್ ಯು ಆಲ್ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಟು ದಿಸ್ ಯೂಟ್ಯೂಬ್ ಸೆಷನ್ ದಟ್ ಇಸ್ ವೀಕೆಂಡ್ ವಿತ್ ಯೋರ್ ಬಿಸ್ನೆಸ್ ಡಾಕ್ಟರ್. ಈ ವಾರ ಈ ಎಪಿಸೋಡ್ ಮತ್ತೊಂದು ಹೊಸ ಬುಕ್, ಅಂಡ್ ದಿಸ್ ಬುಕ್ ಇಸ್ ಆಲ್ ಅಬೌಟ್ ದ ಸ್ಟಾರ್ಟ್ಅಪ್ ಓನರ್ಸ್ ಮ್ಯಾನ್ಯುಯಲ್. ಅಂದ್ರೆ ಒಬ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ, ಒಬ್ಬ ಸ್ಟಾರ್ಟ್ಅಪ್ ನೀವು ಸ್ಟಾರ್ಟ್ ಮಾಡ್ಬೇಕನ್ನ ಹಾಗಿದ್ರೆ ನೀವು ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ತಗೊಂಡೋಗ್ಬೇಕು. ಬಿಕಾಸ್ ವಿ ಫೇಲ್ ಟು ಹ್ಯಾವ್ ಅ ರೋಡ್ ಮ್ಯಾಪ್. ನಮ್ ಯಾರ ಹತ್ರನು ಒಂದಾದ್ಮೇಲೆ ನೆಕ್ಸ್ಟ್ ಏನನ್ನ ಕ್ಲಾರಿಟಿ ಇರಲ್ಲ. ನಮ್ಗೆಲ್ಲ ಬಿಸ್ನೆಸ್ ಮಾಡ್ಬೇಕನ್ನ ಆಸೆ ಇದೆ, ಬಿಸ್ನೆಸ್ ಮಾಡಿದ್ಮೇಲೆ ಬೆಳೆಸ್ಬೇಕನ್ನ ಆಸೆ ಇದೆ, ಬಟ್ ಸ್ಟೆಪ್ ಬೈ ಸ್ಟೆಪ್ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇಲ್ಲದೆ ಇರ್ಬೋದು. ಸೊ ದಿಸ್ ಬುಕ್ ಇಸ್ ಅನ್ ಅಮೇಸಿಂಗ್ ಬುಕ್. ನಿಮ್ಗೆ ಇದ್ರ ಲಿಂಕ್ ಸಮೇತ ನಾನು ಕಳಿಸ್ತೀನಿ. ಮೇಕ್ ಶೋರ್ ಯು ಬೈ ಇಟ್. ಬಟ್ ಅದು ಬೈ ಮಾಡಿ ಓದೋ ಟೈಮ್ ಇಲ್ಲ ಅಂದ್ರೆ ಇವತ್ತಿನ ಸೆಷನ್ ಅಲ್ಲಿ ಐ ಆಮ್ ಗೋನಾ ಗಿವ್ ಅ ಸಮ್ಮರಿ ಆಫ್ ದಟ್ ಎಂಟೈರ್ ಬುಕ್, where it helps you to understand where to start and how to take it up. ನೀವು ಹೇಗೆ ಸ್ಟಾರ್ಟ್ ಮಾಡಿ ಹೇಗೆ ಬೆಳೆಸಬೇಕು ಅನ್ನೋದು ಪ್ರತಿಯೊಂದು ಪಾಯಿಂಟ್ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಯು ಆಲ್ ಅಗೇನ್. ಬಿಕಾಸ್ ಇವತ್ತಿನ ಸೆಷನ್ ಅಲ್ಲಿ ಆಂಟರ್ಪ್ರಿನರ್ಶಿಪ್ ಆಗಲಿ ಇನ್ಸೈಟ್ಸ್ ನಾನು ಕೊಡ್ತಾ ಇರೋದು ಮೇನ್ ಆಗಿ, ನೀವೊಬ್ಬ ಸ್ಟಾರ್ಟ್ಅಪ್ ಓನರ್ಸ್ ಮ್ಯಾನ್ಯುಯಲ್ ನಿಮ್ಮನ್ನ ಬಿಲ್ಡ್ ಮಾಡಬೇಕು ಅಂದ್ರೆ, ಅಥವಾ ನೀವೊಂದು ಸ್ಟಾರ್ಟ್ಅಪ್ ನ ಬೆಳೆಸಬೇಕಂದ್ರೆ ಯಾವ ತರ ಮಾಡಬೇಕು ಇಸ್ ವಾಟ್ ಐ ವಿಲ್ ಬಿ ಡಿಸ್ಕಸಿಂಗ್. ಸೊ ಲೆಟ್ಸ್ ಡೈವ್ ಇನ್ ಅಂಡ್ ಡಿಸ್ಕವರ್ ದ ಸೀಕ್ರೆಟ್ಸ್ ಆಫ್ ಬಿಲ್ಡಿಂಗ್ ಅ ಗ್ರೇಟ್ ಕಂಪನಿ. ಇನ್ಫ್ಯಾಕ್ಟ್ ಈ ಬುಕ್ ಅನ್ನು ಬರೆದಿದ್ದು ಸ್ಟೀವ್ ಬ್ಲಾಂಕ್ ಅಂಡ್ ಬಾಬ್. ಸ್ಟೀವ್ ಬ್ಲಾಂಕ್ ಒಂದು ಮಾತು ಹೇಳ್ತಾರೆ, ಇನ್ ಅ ಸ್ಟಾರ್ಟ್ಅಪ್ ದೇರ್ ಇಸ್ ನೋ ಫ್ಯಾಕ್ಟ್ಸ್ ವಿಚ್ ಎಕ್ಸಿಸ್ಟ್ ಇನ್ಸೈಡ್ ದ ಬಿಲ್ಡಿಂಗ್, ಇಟ್ ಇಸ್ ಓನ್ಲಿ ಒಪಿನಿಯನ್ಸ್. ಅಂದ್ರೆ ಒಂದು ಸ್ಟಾರ್ಟ್ಅಪ್ ಅಂದ್ರೆ ನಾವ್ ಅನ್ಕೊಂತೀವಿ ಈ ತರ ಇರ್ಬೋದು, ಆ ತರ ಇರ್ಬೋದು, ಹೀಗ್ ಮಾಡ್ತಾರೆ ಹಾಗೆ ಮಾಡ್ತಾರೆ, ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಡೀತಿದೆ. ನೋ, ಇಟ್ಸ್ ಆಲ್ ಅಬೌಟ್ ಹ್ಯಾವಿಂಗ್ ಅನ್ ಒಪಿನಿಯನ್ ಅಂಡ್ ದೆನ್ ಇಟ್ ಗ್ರೋಸ್. ಬಟ್ ಆ ಒಪಿನಿಯನ್ ಎಷ್ಟು ಸ್ಟ್ರಾಂಗ್ ಇದೆ, ಇಟ್ ಮೇಕ್ಸ್ ಇಟ್. ಸೊ ಸ್ಟೀವ್ ಬ್ಲಾಂಕ್ ಮತ್ತೆ ಬಾಬ್ ಕೆಲವು ಪಾಯಿಂಟ್ಸ್ ನ ಫಸ್ಟ್ ಈ ಬುಕ್ ಅಲ್ಲಿ ಕ್ಲಾರಿಫೈ ಮಾಡಕ್ ಟ್ರೈ ಮಾಡ್ತಾರೆ. ದಟ್ ಇಸ್ ದೀಸ್ ಆರ್ ಸರ್ಟನ್ ಕಾಮನ್ ಥಿಂಗ್ಸ್. ನೀವು ಸ್ಟಾರ್ಟ್ ಒಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಇದು ಬೇಸಿಕ್ ನಿಮಗೆ ಗೊತ್ತಿರಲೇಬೇಕಾಗಿರುವಂತ ಕೆಲವು ಪಾಯಿಂಟ್ಸ್. ಫಸ್ಟ್ ಪಾಯಿಂಟ್ ಇದರಲ್ಲಿ ಹೇಳ್ತಾರೆ, ಅಂಡರ್ಸ್ಟ್ಯಾಂಡ್ ಕ್ಯಾಕ್, ದಟ್ ಇಸ್ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್. ದಿಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನೀವು ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೂ ಅದ್ರ ಬಗ್ಗೆ ತಿಳ್ಕೋಬೇಕಂದ್ರೂ ದಿಸ್ ಅ ರೈಟ್ ವಿಡಿಯೋ ವಿಚ್ ವಿಲ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಇಟ್. ಫಸ್ಟ್ ಬೇಸಿಕ್ ಕ್ವೆಶನ್, ಐಮ್ ಶೋರ್ ನೀವು ಶಾರ್ಕ್ ಟ್ಯಾಂಕ್ ಅಲ್ಲಿ ಆಗಲಿ ಅಥವಾ ಹೊರಗಡೆ ಸ್ಟಾರ್ಟ್ಅಪ್ ಫ್ರೆಂಡ್ಸ್ ಇರೋರಾಗ್ಲಿ ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿರೋರು ಕಾಮನ್ ಕೇಳೋ ಕ್ವೆಶನ್ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್. ಈ ಕ್ವೆಶನ್ ನ ಇಷ್ಟು ವರ್ಷ ಯಾಕೆ ಕೇಳ್ತಿರ್ಲಿಲ್ಲ ಅಂದ್ರೆ, ಬೇರೆ ಬಿಸ್ನೆಸ್ ನ ಏಜಸ್ ಇಂದ, ಡಿಕೇಡ್ಸ್ ಇಂದ, ಸೆಂಚುರೀಸ್ ಇಂದ ಮಾಡ್ತಿರೋ ಹತ್ರ ಯಾಕೆ ಮಾತಾಡ್ತಿಲ್ಲ? ಬಿಕಾಸ್ ಆಗ್ಲೇ ಸೆಟಪ್ ಬಿಸ್ನೆಸ್ ಅವ್ರಿಗೆ ಹೊಸ ಕಸ್ಟಮರ್ ಅಕ್ವೈರ್ ಮಾಡೋದು ಅಷ್ಟು ಎಕ್ಸ್ಪೆನ್ಸಿವ್ ಆಗಲ್ಲ, ಬಿಕಾಸ್ ದೇ ವುಡ್ ಹ್ಯಾವ್ ಬಿಲ್ಟ್ ಅ ಬ್ರ್ಯಾಂಡ್ ಆಲ್ರೆಡಿ. ಆದ್ರೆ ಹೊಸದಾಗಿ ಕಂಪ್ನಿ ಸ್ಟಾರ್ಟ್ ಮಾಡಿದವರು ಬ್ರ್ಯಾಂಡ್ ನ ಈಗ ಬಿಲ್ಡ್ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಮಾರ್ಕೆಟ್ ಅಲ್ಲಿ ಗೊತ್ತೇ ಇಲ್ಲ. ಹೊಸ ಕಸ್ಟಮರ್ ನ ಅಕ್ವೈರ್ ಮಾಡ್ಬೇಕಂದ್ರೆ ಎಷ್ಟು ಕಾಸ್ಟ್ ಇನ್ಕರ್ ಮಾಡ್ತೀವಿ ಈಸ್ ಅ ಕಾಸ್ಟ್ ವಿಚ್ ಇಸ್ ಸಪೋಸ್ ಟು ಬಿ ಅಂಡರ್ಸ್ಟುಡ್ ಆಸ್ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್. ಇದು ಯಾಕೆ ಇಂಪಾರ್ಟೆಂಟ್? ಬಿಕಾಸ್ ನಾವು ಬಿಸ್ನೆಸ್ ಅಲ್ಲಿ ಬೆಳಿಬೇಕಂತ ಹೇಳಿದ್ರೆ ಕಸ್ಟಮರ್ಸ್ ಕಂಟಿನ್ಯೂಸ್ ಆಗಿ ಎಂಗೇಜ್ ಆಗ್ಬೇಕು. ಸೊ ಕಸ್ಟಮರ್ಸ್ ಗೆ ನಾವು ಸೇಲ್ ಮಾಡ್ಬೇಕಂತ ಹೇಳಿದ್ರೆ ನಾವು ಮಾರ್ಕೆಟಿಂಗ್ ಅಥವಾ ಬ್ರ್ಯಾಂಡಿಂಗ್ ಮಾಡ್ಲೇಬೇಕು. ಸೊ ನಾವ್ ಎಷ್ಟು ಕಾಸ್ಟ್ ಇನ್ಕರ್ ಮಾಡಿದ್ರೆ ಒಬ್ಬ ಕಸ್ಟಮರ್ ನಮ್ಗೆ ಆಡ್ ಆಗ್ತಿದ್ದಾರೆ ಅನ್ನೋದು ಗೊತ್ತಿದ್ರೆ ದೆನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾನು ಎಷ್ಟು ಖರ್ಚು ಮಾಡಿದ್ರೆ ಈ ಕಂಪ್ನಿಯಲ್ಲಿ ನಾನು ಬೆಳಿತೀನಿ ಅನ್ನೋದು ಗೊತ್ತಾಗುತ್ತೆ. ಎರಡನೇದು, ಈ ಕಂಪ್ನಿಯಲ್ಲಿ ಯಾರು ಫಂಡ್ ಮಾಡ್ತೀನಿ ಅಂತ ಬಂದ್ರು ಅಂದ್ರು ಇದೇ ಕ್ವಶನ್ ಕೇಳ್ತಾರೆ, ವಾಟ್ಸ್ ಯೋರ್ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಅಂತ. ಬಿಕಾಸ್ ಕ್ಯಾಕ್ ಗೊತ್ತಾದ್ರೆ ಅವ್ರು ಇನ್ವೆಸ್ಟ್ ಮಾಡಿದಾಗ ಕಂಪ್ನಿ ಬೆಳೆಯೋದಕ್ಕೆ ಇನ್ನೆಷ್ಟು ದುಡ್ಡು ಬೇಕಾಗುತ್ತೆ, ಇನ್ಯಾವ ಫೇಸ್ ಅಲ್ಲಿ ದುಡ್ಡು ಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ನೀವೊಬ್ಬ ಕಸ್ಟಮರ್ನ ಹೊಸದಾಗಿ ಕಸ್ಟಮರ್ನ ಅಕ್ವೈರ್ ಮಾಡ್ಬೇಕಾದ್ರೆ ಎಷ್ಟು ಕಾಸ್ಟ್ ಇನ್ಕರ್ ಮಾಡ್ತೀರಾ? ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಅಲ್ಲಿ ಗಿವ್ ಅ ಫಾರ್ಮುಲಾ ಆಸ್ ವೆಲ್. ಇವತ್ತು ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸಿಂಪಲ್, ನೀವು ಮಾಡ್ತೀರಾ ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ಎಕ್ಸ್ಪೆನ್ಸ್ ಎಲ್ಲದನ್ನು ಟೋಟಲ್ ಮಾಡಿ. ಅಂದ್ರೆ ಮಾರ್ಕೆಟಿಂಗ್ ಅಥವಾ ಬ್ರ್ಯಾಂಡಿಂಗ್ ಆಕ್ಟಿವಿಟೀಸ್, ನೀವು ಪೋಸ್ಟರ್ಸ್ ನ ATL BTL ಆಕ್ಟಿವಿಟಿ ಮಾಡೋದಾಗ್ಬೋದು, ಅಥವಾ ನೀವು ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಮಾಡೋದಾಗ್ಬೋದು, ಅಥವಾ ಹೋರ್ಡಿಂಗ್ ಆಗ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ಯಾವುದೇ ಫಾರ್ಮ್ ಆಫ್ ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಆಫ್ ಬ್ರ್ಯಾಂಡಿಂಗ್ ಮಾಡ್ತೀರಾ ಅದು ಪ್ಲಸ್ ಸೇಲ್ಸ್ ಎಕ್ಸ್ಪೆನ್ಸ್. ಅಂದ್ರೆ
ಕಸ್ಟಮರ್ ನಮ್ಮ ಹತ್ರ ಬಂದಾಗ ಅವ್ರನ್ನ ಕನ್ವರ್ಷನ್ ಎಕ್ಸ್ಪೆನ್ಸ್, ಅವ್ರ ಹತ್ರ ಟೆಲಿಕಾಲಿಂಗ್ ಇರ್ಬೋದು, ಮಲ್ಟಿಪಲ್ ಮೀಟಿಂಗ್ಸ್ ಇರ್ಬೋದು. ಸೊ ಟೋಟಲ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ಕಸ್ಟಮರ್ಸ್ ಅಕ್ವೈರ್ಡ್ ಇನ್ ದ ಪೀರಿಯಡ್. ಫಾರ್ ಎಕ್ಸಾಂಪಲ್ 6 ತಿಂಗಳಲ್ಲಿ ನಾನು 1 ಲಕ್ಷ ಖರ್ಚು ಮಾಡ್ತೀನಿ ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ಎಕ್ಸ್ಪೆನ್ಸ್ಗೆ. ಈ 6 ತಿಂಗಳಲ್ಲಿ ನಾನು 10,000 ಜನ ಕಸ್ಟಮರ್ಸ್ ನ ಅಕ್ವೈರ್ ಮಾಡಿದ್ದೀನಿ ಅನ್ಕೊಳ್ಳೋಣ. ಸೊ ಇಟ್ ಮೀನ್ಸ್ 6 ತಿಂಗಳಲ್ಲಿ 1 ಲಕ್ಷ ಖರ್ಚು ಮಾಡಿದೆ, 10,000 ಕಸ್ಟಮರ್ಸ್ ನ ಅಕ್ವೈರ್ ಮಾಡಿದೆ. ಸೊ 1 lakh ಡಿವೈಡ್ ಬೈ 10,000. ಸೊ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಇಸ್ 10 rupees ಪರ್ ಕಸ್ಟಮರ್. ಸೊ ನಿಮ್ ಬಿಸ್ನೆಸ್ ಅಲ್ಲಿ ಕಸ್ಟಮರ್ ಬರ್ಬೇಕಂತ ಹೇಳಿದ್ರೆ 10 rupees ಸ್ಪೆಂಡ್ ಮಾಡ್ತೀರಾ. ಸೊ ಈಗೇನಾಯ್ತು, ಹೊಸ ಕಸ್ಟಮರ್ಸ್ ನೀವು ಅಕ್ವೈರ್ ಮಾಡೋದಕ್ಕೆ ನಿಮಗೆ ಕಾಸ್ಟ್ ಸಿಕ್ತು. ಸೊ ಇಟ್ ಮೀನ್ಸ್ ಯು ಆರ್ ಥ್ರೂ ವಿತ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಮಚ್ ಯು ನೀಡ್ ಟು ಸ್ಪೆಂಡ್. ಹಾಗಿದ್ರೆ ಪ್ರತಿ ಸತಿ 10 rupees ಸ್ಪೆಂಡ್ ಮಾಡ್ತಾ ಇದ್ದಾಗಲೂ ನಿಮ್ ಕಸ್ಟಮರ್ಸ್ ಆಡ್ ಆಗ್ತಾ ಹೋಗ್ತಾರೆ. ದಾಟ್ ಇಸ್ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್. ಸೊ ಇದು ಗೊತ್ತಾಯ್ತು ಅಂತ ಹೇಳಿದ್ರೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಶುಡ್ ವಿ ಸ್ಪೆಂಡ್ ಇನ್ ಬಿಸ್ನೆಸ್ ಟು ಅಕ್ವೈರ್ ಕಸ್ಟಮರ್. ಸೊ ದಟ್ಸ್ ಅ ಕಾಮನ್ ಥಿಂಗ್ ವಿಚ್ ಆರ್ ಬೌಂಡ್ ಟು. The second thing he explains, Steve Blank ಈ book ಅಲ್ಲಿ explain ಮಾಡ್ತಾರೆ, you also should know about LTV of a customer, ಅಂದ್ರೆ lifetime value of a customer. ಇದ್ಯಾಕೆ ಇಂಪಾರ್ಟೆಂಟ್? ಬಿಕಾಸ್ ಒಬ್ಬ ಕಸ್ಟಮರ್ ನಿಮ್ಮ ಹತ್ರ ಬಂದ್ರೆ ಆವ್ರೇಜ್ ಟೈಮ್ ಅವ್ರು ಎಷ್ಟು ನಿಮ್ ಜೊತೆ ಇರ್ತಾರೆ, ಅಥವಾ ಲಾಂಗ್ ಟರ್ಮ್ ಆಂಗಲ್ ಅಲ್ಲಿ ನೋಡೋ ಹಾಗಿದ್ರೆ ಒಬ್ಬ ಕಸ್ಟಮರ್ ನಿಮ್ ಬಿಸ್ನೆಸ್ ಬಂದ್ರು ಅಂದ್ರೆ ಎಷ್ಟು ದಿನ ಅಥವಾ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ನಿಮ್ಮ ಹತ್ರನೇ ಕಂಟಿನ್ಯೂ ಆಗ ರಿಕ್ವೈರ್ಮೆಂಟ್ ಇದೆ. ಸೊ ವಾಟ್ ಹ್ಯಾಪನ್ಸ್, ಅದೇ ಕಸ್ಟಮರ್ಗೆ ಮಲ್ಟಿಪಲ್ ರೌಂಡ್ಸ್ ಆಫ್ ಸೇಲ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಾರ್ ನ ಒಬ್ಬ ಕಸ್ಟಮರಿಗೆ ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂದ್ರೆ, ಕಾರ್ ಸೇಲ್ ಮಾಡಿದ್ಮೇಲೆ ಮೇಂಟೆನೆನ್ಸ್ ಆಗ್ಬೋದು, ರಿಪೇರ್ಸ್ ಆಗ್ಬೋದು, ಅಥವಾ ವೇರ್ ಅಂಡ್ ಟೇರ್ ಆಗ್ಬೋದು, ಅಥವಾ ಬೇರೆ ಅದರದೇ ಆದಂತಹ ಆಕ್ಸೆಸರೀಸ್ ಆಗ್ಬೋದು, ನಾನು ಸೆಲ್ ಮಾಡ್ತಾ ಇರ್ತೀನಿ. ಸೊ ಇಟ್ ಮೀನ್ಸ್ ಒಂದು ಸತಿ ಒಬ್ಬ ಕಾರ್ ಪರ್ಚೇಸ್ ಮಾಡಿದ್ರೆ ಮಿನಿಮಮ್ 5 ವರ್ಷ ನನ್ನ ಹತ್ರ ಇರ್ತಾರೆ. ಸೊ ಆ ಕಸ್ಟಮರ್ ಇಂದ ನನ್ಗೆ ಎಷ್ಟು ರೆವೆನ್ಯೂ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ದಾಟ್ ಇಸ್ ಕಾಲ್ಡ್ ಲೈಫ್ ಟೈಮ್ ವ್ಯಾಲ್ಯೂ ಆಫ್ ಕಸ್ಟಮರ್. ಅಂದ್ರೆ 5 ವರ್ಷದಲ್ಲಿ ಒಬ್ಬ ಕಸ್ಟಮರ್ ಇಂದ ನಾನು ಎಷ್ಟು ದುಡ್ಡು ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ 10 lakhs ನಾನು ಖರ್ಚು ಮಾಡಿದ್ದೀನಿ ಅಂದ್ರೆ, ಅಸ್ಯೂಮ್ 2 lakh ನನ್ಗೆ ಪ್ರಾಫಿಟ್ ಇದೆ ಅಂತ ಹೇಳಿದ್ರೆ 5 ವರ್ಷದಲ್ಲಿ ಒಬ್ಬ ಕಸ್ಟಮರ್ ಇಂದ ನನಗೆ 2 lakh ಪ್ರಾಫಿಟ್ ಇದೆ. ಸೊ ಹಾಗಿದ್ರೆ ಲೈಫ್ ಟೈಮ್ ವ್ಯಾಲ್ಯೂ ಆಫ್ ಅ ಕಸ್ಟಮರ್, ಒಬ್ಬ ಕಸ್ಟಮರ್ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಕಸ್ಟಮರ್ ಏನು ಪರ್ಚೇಸ್ ಮಾಡಕ್ ಇಲ್ಲ ಅನ್ನೋ ಟೋಟಲ್ ಡ್ಯೂರೇಷನ್ ಇದೆ, ಆ ಡ್ಯೂರೇಷನ್ ಅಲ್ಲಿ ಎಷ್ಟು ಅವ್ರು ಸ್ಪೆಂಡ್ ಮಾಡ್ತಿದ್ದಾರೆ ಅಥವಾ ನಿಮ್ಗೆ ಎಷ್ಟು ರೆವೆನ್ಯೂ ಇದೆ, that's called as lifetime value of a customer. So lifetime value of customer increase ಆಗ್ತಿದೆ ಅಂದ್ರೆ it's a good sign. Lifetime value of customer either duration ಕಡಿಮೆ ಆದ್ರೂ ಅಥವಾ ರೆವೆನ್ಯೂ ಕಡಿಮೆ ಆದ್ರೂ it's a sign where we need to understand how we need to improve it. So lifetime value of customer ನಿಮ್ಗೆ ಅರ್ಥ ಆದ್ರೆ long term value of each customer ಇಂದ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. So this is the second area, LTV of a customer you need to. The third, actually it's a fancy term, ತುಂಬಾ ಸತಿ ಯೂಸ್ ಮಾಡ್ತೀವಿ, ಬರ್ನ್ ರೇಟ್ ಕೇಳ್ತಾರೆ. ಅಂದ್ರೆ ನಿಮ್ ಕಂಪ್ನಿಯಲ್ಲಿ ಏನ್ ಬರ್ನ್ ರೇಟ್ ಇದೆ ಅಂತ ಕೇಳಿದ್ರೆ ವಿ ಡೋಂಟ್ ಇವನ್ ನೋ ವಾಟ್ ಟು ಆನ್ಸರ್. ಬರ್ನ್ ರೇಟ್ ಅಂದ್ರೆ ಏನು? ಸಿಂಪಲ್, ಹೆಸರಲ್ಲೇ ಇದೆ, ನಿಮ್ ಕಂಪನಿ ಬರ್ನ್ ಅಂದ್ರೆ ಸುಟ್ಟೋಗ್ತಿರೋದು, ಯಾವ ರೇಟಲ್ಲಿ ಸುಟ್ಟೋಗ್ತಾ ಇದೆ. ಇಟ್ ಮೀನ್ಸ್ ಒಂದು ಕಂಪನಿ ಒಂದು ಪ್ರಾಡಕ್ಟ್ ಅನ್ಕೊಂಡ್ರೆ ಈ ಕಡೆ ಬೆಂಕಿ ಹಚ್ಚಿದ್ರೆ ಆ ಇಡೀ ಪ್ರಾಡಕ್ಟ್ ಸುಟ್ಟೋಗಕ್ಕೆ ಎಷ್ಟು ಡ್ಯೂರೇಷನ್ ಬೇಕಾಗತ್ತೆ, ಇಟ್ಸ್ ಕಾಲ್ಡ್ ಡ್ಯೂರೇಷನ್ ಆಫ್ ಬರ್ನಿಂಗ್. ಹಾಗೆ ಬರ್ನ್ ರೇಟ್ ಅಂತ ಹೇಳಿದ್ರೆ ನಿಮ್ ಕಂಪನಿ ಟೋಟಲಿ ಎಷ್ಟು ಸ್ಪೆಂಡ್ ಮಾಡ್ತಾ ಇದೆ ಬಿಸ್ನೆಸ್ ರನ್ ಮಾಡೋದಕ್ಕೆ, ಯಾವ ತರ ಮಾರ್ಕೆಟಿಂಗ್, ಸೇಲ್ಸ್, ಎಂಪ್ಲಾಯ್, ಎಲೆಕ್ಟ್ರಿಸಿಟಿ ಎಲ್ಲ ಎಕ್ಸ್ಪೆನ್ಸಸ್ ಆಲ್ ಪುಟ್ ಟುಗೆದರ್ ನೀವೇ ಸ್ಪೆಂಡ್ ಮಾಡ್ತಿದ್ದೀರಾ ಅನ್ನೋ ಕ್ಲಾರಿಟಿ ತಗೊಂತಾ ಇದ್ದಾರೆ. ಸೊ ಇಟ್ ಮೀನ್ಸ್ ಎಲ್ಲ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮಾತ್ರ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ನೀವು ಬಿಸ್ನೆಸ್ ನ ಆಪರೇಷನ್ ಅಂದ್ರೆ ರನ್ ಮಾಡ್ಬೇಕಂದ್ರೆ ಏನ್ ಎಕ್ಸ್ಪೆನ್ಸ್ ಬೇಕಾಗುತ್ತೆ ಆ ಟೋಟಲ್ ಎಕ್ಸ್ಪೆನ್ಸಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಎಕ್ಸ್ಪೆನ್ಸ್ ಅಲ್ಲಿ ರೆವೆನ್ಯೂನ ಡಿಡಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಈ ತಿಂಗಳು ನಾನು ಕಂಪ್ಲೀಟ್ ಆಗಿ ರನ್ ಮಾಡ್ಬೇಕಂತ ಹೇಳಿದ್ರೆ ಈ ತಿಂಗಳಲ್ಲಿ ನನಗೆ ಸ್ಯಾಲರಿ ಎಕ್ಸ್ಪೆನ್ಸ್ ಆಗ್ಬೋದು, ಎಲೆಕ್ಟ್ರಿಸಿಟಿ, ರೆಂಟಲ್ ಅಂಡ್ ಆಲ್ ಅದರ್ ಎಕ್ಸ್ಪೆನ್ಸ್ ಪುಟ್ ಟುಗೆದರ್ ಅಸ್ಯೂಮ್ ನನಗೆ 10 lakhs ಬೇಕು. 10 lakhs ನನ್ನ ಎಕ್ಸ್ಪೆನ್ಸ್ ಆದ್ರೆ ಈ ತಿಂಗಳು ನನ್ನ ರೆವೆನ್ಯೂ 6 lakhs, ಅಂದ್ರೆ ನನ್ನ ಕಸ್ಟಮರ್ಸ್ ಇಂದ ನಾನು ಕನ್ವರ್ಟ್ ಮಾಡಿ ಸೇಲ್ಸ್ ಆಗಿ ಪ್ರಾಫಿಟ್ ನಾನು ತೆಗಿಬೇಕಾದ್ರೆ 6 lakhs ನನಗೆ ಬರ್ತಾ ಇದೆ. ಸೊ ಇಟ್ ಮೀನ್ಸ್ 10 lakh ಎಕ್ಸ್ಪೆನ್ಸ್ ಇದೆ, 6 lakh ನನ್ನ ರೆವೆನ್ಯೂ ಇದೆ, 4 lakh ನನ್ ಬರ್ನ್ ಆಗ್ತಿದೆ. ಹಾಗಿದ್ರೆ ಟೋಟಲಿ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ 40 ಲಕ್ಷ ಇದೆ, ನನಗೆ ತಿಂಗಳಿಗೆ 4 ಲಕ್ಷ ನನಗೆ ಬರ್ನ್ ಆಗ್ತಾ ಇದೆ. ಇಟ್ ಮೀನ್ಸ್ 40 lakhs by 4 lakhs, ದಟ್ ಈಸ್ ಇನ್ನು 10 ತಿಂಗಳು ನನ್ನ ಕಂಪನಿನ ಇರೋ ದುಡ್ಡಲ್ಲೇ ರನ್ ಮಾಡೋ ಕೆಪಾಸಿಟಿ ಇದೆ. ಸೊ ಬರ್ನ್ ರೇಟ್ 10 months 4 lakhs per month. That is the burn rate what you need to understand. ಅಂದ್ರೆ ಸಿಂಪಲ್ ಟರ್ಮ್ ಅಲ್ಲಿ ಹೌ ಲಾಂಗ್ ನಿಮ್ ಕಂಪನಿ ರನ್ ಮಾಡುತ್ತೆ ಆಪರೇಷನ್ ಎಕ್ಸ್ಪೆನ್ಸಸ್ ಅನ್ನ ಸಸ್ಟೈನ್ ಮಾಡೋದಕ್ಕೆ, ಅಷ್ಟು ಕ್ಯಾಶ್ ನನ್ನ ಹತ್ರ ಎಷ್ಟಿದೆ ಅಥವಾ ಎಷ್ಟು ನಾನು ಸಸ್ಟೈನ್ ಮಾಡೋ ಕೆಪಾಸಿಟಿಯಲ್ಲಿ ಇದ್ದೀನಿ, ದಾಟ್ ಇಸ್ ಕಾಲ್ಡ್ ಆಸ್ ಬರ್ನ್ ರೇಟ್. ಹಾಗಿದ್ರೆ ನಿಮ್ ಕಂಪ್ನಿ ಬರ್ನ್ ರೇಟ್ ಅಬ್ಸರ್ವ್ ಮಾಡಿ, ಇನ್ ಎಷ್ಟು ತಿಂಗಳು ನಿಮ್ ಬಿಸ್ನೆಸ್ ನ ರನ್ ಮಾಡೋ ಕೆಪಾಸಿಟಿ ಇದ್ದೀರಾ. ಯಾವಾಗ ನಿಮ್ ಬಿಸ್ನೆಸ್ ಅಲ್ಲಿ ರೆವೆನ್ಯೂ ಜಾಸ್ತಿ ಆಗಿ ಎಕ್ಸ್ಪೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೆಲ್ಫ್ ಸಫಿಶಿಯಂಟ್ ಆಗ್ತೀರಾ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಕಂಪ್ನೀಸ್ ಲೈಕ್ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಆನ್ಲೈನ್ ಕಂಪ್ನೀಸ್ ಬರ್ತಿರೋ ಫ್ಲಿಪ್ಕಾರ್ಟ್ ಆಗಲಿ ಅಥವಾ
ಎನಿ ಅದರ್ ಆನ್ಲೈನ್ ಕಂಪನೀಸ್ ವಿಚ್ ಆರ್ ಟಾಕಿಂಗ್ ಅಬೌಟ್, ಇದು ಯಾವ ಕಂಪ್ನಿನೂ ಪ್ರಾಫಿಟ್ಸ್ ಮಾಡ್ತಾನೆ ಇಲ್ಲ. ನೀವು ಪ್ರಾಫಿಟ್ ಮಾಡ್ತಿಲ್ಲ ಅಂದ್ರೆ ದಟ್ ಈಸ್ ವೆನ್ ಬರ್ನ್ ರೇಟ್ ಅಸೆಸ್ ಮಾಡಿ. ಬಿಕಾಸ್ ಪ್ರಾಫಿಟ್ ಮಾಡ್ತೀರಾ, ನಿಮ್ ಕಂಪ್ನಿ ಸೆಲ್ಫ್ ಸಸ್ಟೈನ್ ಆಗ್ತಿದೆ, ನೀವು ರನ್ ಮಾಡ್ಕೊಂಡು ಹೋಗ್ತೀರಾ. ಬಟ್ ವೆನ್ ಪ್ರಾಫಿಟ್ಸ್ ಆರ್ ನಾಟ್ ದೇರ್, ನೀವು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ತಾ ಇರೋದೇ ಹೊರಗಡೆಯಿಂದ ತಗೊಂಡ್ಬಂದ್ರೆ ಡೆಟ್ ಫಂಡ್ಸ್ ನ, ಇಲ್ಲ ಇನ್ವೆಸ್ಟರ್ ಕೊಟ್ರೆ ಇನ್ವೆಸ್ಟ್ಮೆಂಟ್ ಫಂಡ್ಸ್ ನ. ಈ ಫಂಡ್ಸ್ ಅಲ್ಲಿ ನೀವು ಎಷ್ಟು ತಿಂಗಳು ಸಸ್ಟೈನ್ ಆಗೋ ಕೆಪಾಸಿಟಿ ಇದೆ, ದಟ್ ಇಸ್ ಕಾಲ್ಡ್ ಅಸ್ ಬರ್ನ್ ರೇಟ್. ಸೊ ಪ್ರತಿ ಕಂಪನಿನ ಸ್ಟಾರ್ಟ್ಅಪ್ ಅವ್ರು ಅಬ್ಸರ್ವ್ ಮಾಡೋದು ನಿಮ್ ಬರ್ನ್ ರೇಟ್ ಬೇಸಿಸ್ ಮೇಲೆ. ಹಾಗಿದ್ರೆ ಈ ಆನ್ಲೈನ್ ಕಂಪ್ನೀಸ್ ಆಗಲಿ, ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್ ಯಾವ್ದು ಬರ್ತಾ ಇದಿಲ್ಲ, ಇದೆಲ್ಲಾ ಕಂಪ್ನಿ ಪ್ರಾಫಿಟೇ ಮಾಡ್ತಿಲ್ಲ ಅಂದ್ರೆ ಲೈಫ್ ಲಾಂಗ್ ಬರ್ನ್ ಆಗ್ತಾ ಇದೆ. ಆದ್ರೂ ಕಂಪ್ನೀಸ್ ಯಾಕೆ ಇನ್ವೆಸ್ಟ್ ಮಾಡ್ತಾರೆ? ಬಿಕಾಸ್ ಫ್ಯೂಚರ್ ಪ್ರೊಜೆಕ್ಷನ್, ಅಂದ್ರೆ ಮುಂದೆ ಒಂದಿನ ಬೆಳಿಬಹುದು ಅನ್ನೋ ಹೋಪ್ ಅಲ್ಲಿ ದೇ ಆರ್ ಟ್ರೈಂಗ್ ಟು ಇನ್ವೆಸ್ಟ್ ಆನ್ ದಟ್. ಬಟ್ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಬರ್ನ್ ರೇಟ್ ತುಂಬಾ ಹೈ ಇದೆ ಅಂತ ಹೇಳಿದ್ರೆ, ಅಂದ್ರೆ ತುಂಬಾ ಬರ್ನ್ ಆಗ್ತಾ ಇದೆ, ನೀವು ಎಷ್ಟು ಕ್ಯಾಶ್ ಅದಕ್ಕೆ ಡಂಪ್ ಮಾಡಿದ್ರು ಸಸ್ಟೈನ್ ಆಗ್ತಾ ಇಲ್ಲ ಅಂದ್ರೆ ಇನ್ವೆಸ್ಟರ್ಸ್ ನಿಮ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಸೊ ಮೇಕ್ ಶೋರ್ ಬರ್ನ್ ರೇಟ್ ಅನ್ನ ಕಡಿಮೆ ಇಡೋದಕ್ಕೆ ಟ್ರೈ ಮಾಡಿ. ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಕಡಿಮೆ ಮಾಡಿ, ಆಪರೇಟಿಂಗ್ ಕಾಸ್ಟ್ ಕಡಿಮೆ ಮಾಡಿ, ರೆವೆನ್ಯೂ ಸ್ವಲ್ಪ ಶೂಟ್ ಅಪ್ ಮಾಡೋದಕ್ಕೆ ಟ್ರೈ ಮಾಡಿ. ದಟ್ಸ್ ಅಂದ್ರೆ ಫೇಸ್ ಬೈ ಫೇಸ್ ಹೋಗ್ತಾ ಬನ್ನಿ. ಇನಿಷಿಯಲ್ನೇ ಬರ್ನ್ ರೇಟ್ ಹೈ ಇದೆ ಅಂತ ಹೇಳಿದ್ರೆ ಇನ್ವೆಸ್ಟರ್ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ರು ಹೆಂಗೂ ಇನ್ನು 2-3 ತಿಂಗಳೇ ಕಂಪ್ನಿ ನಡೆಯೋದು, ನಾನು ಯಾಕೆ ಇನ್ವೆಸ್ಟ್ ಮಾಡ್ಲಿ ಅಂತ ಕೇಳ್ತಾರೆ. ಸೊ ದಟ್ ಈಸ್ ವೈ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದ ಬರ್ನ್ ರೇಟ್. And the fourth point is return on investment. Not much to discuss on that. Return on investment ಅಂದ್ರೆ ನಾನು ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ನನ್ಗೆ ಎಷ್ಟು ಸಿಗುತ್ತೆ. ಟೋಟಲಿ ನಾನು ಒಂದು 10 lakhs ನಿಮ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನನಗೆ ಪ್ರಾಫಿಟ್ ಅಸ್ಯೂಮ್ 1 lakh ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಇಟ್ ಜನರಲಿ ಮೀನ್ಸ್ 10% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಪ್ರತಿ ವರ್ಷ ನನಗೆ ಸಿಗ್ತಾ ಇದೆ ಅಂತ ಅರ್ಥ. ಸೊ ಹ್ಯಾವಿಂಗ್ ಸೆಡ್ ದಟ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅದನ್ನ ಒಂದು ಪೀರಿಯಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದ್ರೆ ನಾನು ಇನ್ವೆಸ್ಟ್ ಮಾಡಿದ್ರೆ 10 lakh ನಂಗೆ ಟೋಟಲಿ ಯಾವ ವರ್ಷ ಬರುತ್ತೆ. ಸೊ ಈಗಾಗಲೇ ಹೇಳಿದಂಗೆ 10% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಪ್ರತಿ ವರ್ಷ 1 lakh ನನಗೆ ಬರುತ್ತೆ ಅಂದ್ರೆ ಇನ್ 10 years ಅಲ್ಲಿ ನನ್ನ ರಿಟರ್ನ್ ನನಗೆ ಬಂತು ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇದನ್ನ ನಾವು ಪೀರಿಯಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಿಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ಹೆಲ್ಪ್ಫುಲ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವೆನ್ ಆಮ್ ಐ ಮೇಕಿಂಗ್ ಮೈ ಇನ್ವೆಸ್ಟ್ಮೆಂಟ್. ಬಟ್ ಸರ್ಟನ್ ಏರಿಯಾಸ್ ವೆರಿ ಇಂಪಾರ್ಟೆಂಟ್, ಈ ಬುಕ್ ಅಲ್ಲಿ ಕವರ್ ಆಗಿರೋಂಥ ಪಾಯಿಂಟ್ ಅನ್ನ ಐ ಆಮ್ ಟ್ರೈಂಗ್ ಟು ಪುಟ್ ಇಟ್ ಅಕ್ರಾಸ್. ಬಿಕಾಸ್ ನೀವು ಸ್ಟಾರ್ಟ್ಅಪ್ ರನ್ ಮಾಡ್ಬೇಕಂದ್ರೆ ಅಥವಾ ಸ್ಟಾರ್ಟ್ಅಪ್ ಬಗ್ಗೆ ತಿಳ್ಕೊಬೇಕಾದ್ರೆ ಸರ್ಟನ್ ಏರಿಯಾ ನೀವು ಸ್ಟಾರ್ಟ್ ಮಾಡಕ್ ಮುಂಚೆ ಅಥವಾ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ತಿಳ್ಕೊಳ್ಳೇಬೇಕಾಗಿರೋ ಕೆಲವು ಪಾಯಿಂಟ್. ಬಿಕಾಸ್ ದೀಸ್ ಪಾಯಿಂಟ್ಸ್ ಮೇಕ್ಸ್ difference in your business. In fact, I'll also give a live example about how other companies used it and how they were able to succeed as well. So it will be game changer. So let's start with point 1. If you want to start a startup or if you've already begun a startup, I'm sure ನಿಮ್ಮ ಹತ್ರ ಒಂದು ಪಾಯಿಂಟ್ ಕ್ಲಾರಿಟಿ ಇರಲೇಬೇಕು. ದಟ್ ಈಸ್ ವಾಟ್ ಈಸ್ ಯೋರ್ ಕಸ್ಟಮರ್ ಪೇನ್ ಪಾಯಿಂಟ್. ಅಂದ್ರೆ ಕಸ್ಟಮರ್ ಏನ್ ಪ್ರಾಬ್ಲಮ್ ಆಗ್ತಿದೆ, ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದಕ್ಕೆ ನೀವೇನ್ ಪ್ರಾಡಕ್ಟ್ ಅಥವಾ ಸರ್ವಿಸ್ ತಗೊಂಡ್ಬಂದಿದ್ದೀರಾ, ಆ ಪ್ರಾಡಕ್ಟ್ ಅಥವಾ ಸರ್ವಿಸ್ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಕೆಪಾಸಿಟಿ ನೀವು ಬಿಲ್ಡ್ ಮಾಡಿದ್ದೀರಾ ಅಂದ್ರೆ ದೆನ್ ಇಟ್ ಮೀನ್ಸ್ ಯೋರ್ ಕಂಪನಿ ಹ್ಯಾಸ್ ಅಚೀವ್ ದ ಬೇಸಿಕ್ ಸ್ಟೇಜ್. ಏನಕ್ಕೆ? ಟೇಕ್ ಅ ಕೇಸ್ ಆಫ್ ಓಯೋ. ಓಯೋ ಏನ್ ಮಾಡ್ತು? ಇಟ್ ಕಂಡಕ್ಟೆಡ್ ಎಕ್ಸ್ಟೆನ್ಸಿವ್ ಅಮೌಂಟ್ ಆಫ್ ಕಸ್ಟಮರ್ ಇಂಟರ್ವ್ಯೂಸ್ ಅಂಡ್ ಸರ್ವೆ, ಅಂಡರ್ಸ್ಟ್ಯಾಂಡಿಂಗ್ ಏನ್ ಪ್ರಾಬ್ಲಮ್ ಆಗ್ತಿದೆ, ಏನ್ ಪೇನ್ ಪಾಯಿಂಟ್ ಬರ್ತಾ ಇದೆ, ಟ್ರಾವೆಲರ್ಸ್ ಏನ್ ಚಾಲೆಂಜ್ ಬರ್ತಾ ಇದೆ. ದೇ ವೆಂಟ್ ಆನ್ ಟು ಅಂಡರ್ಸ್ಟ್ಯಾಂಡ್ ಸ್ಟೆಪ್ ಬೈ ಸ್ಟೆಪ್ ವಿತ್ ಇಟ್ ಅಂಡ್ ದಟ್ ಗಿವ್ ದೆಮ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ದೆಮ್ ಟು ನೋ ಓಕೆ ಹೋಟೆಲ್ ಇಂಡಸ್ಟ್ರಿನ ಡಿಸ್ರಪ್ಟ್ ಮಾಡುವಂತ ಒಂದು ಹೊಸ ಟೆಕ್ನಾಲಜಿನೇ ನಾವು ತರಬಹುದು ಅಂಡ್ ದೇರ್ ಇಸ್ ಹ್ಯೂಜ್ ಸ್ಪೇಸ್ ಇಂದ ಇದು ಯಾರು ಮಾಡ್ತಿಲ್ಲ, ನಾವು ಎಂಟರ್ ಆಗ್ಬೋದು ಅಂತ ಗೊತ್ತಾಯ್ತು. ಸೊ ಇಟ್ ಮೀನ್ಸ್ ದೇರ್ ವಾಸ್ ಅ ಪೇನ್ ಅಂಡ್ ಆ ಪೇನ್ ಪಾಯಿಂಟ್ ಅಡ್ರೆಸ್ ಮಾಡೋದಕ್ಕೆ ಇವ್ರು ಒಂದು ಪ್ರಾಡಕ್ಟ್ ತಗೊಂಡ್ಬಂದ್ರು. ಆ ಪ್ರಾಡಕ್ಟ್ ಕಸ್ಟಮರ್ ಪೇನ್ ಪಾಯಿಂಟ್ ನ ಸಾಲ್ವ್ ಮಾಡೋದಕ್ಕೆ ರೆಡಿ ಇತ್ತು. ಹಾಗಿದ್ರೆ ನಿಮ್ ಬಿಸ್ನೆಸ್ ಅಲ್ಲಿ ನೀವ್ ಯಾವ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಿದ್ದೀರಾ, ನಿಮ್ ಕಸ್ಟಮರ್ ಪೇನ್ ಪಾಯಿಂಟ್ ಏನು ಅಸೆಸ್ ಮಾಡಿದ್ದೀರಾ? ಇಲ್ಲ ಅಂದ್ರೆ ಗೋ ಅಸೆಸ್ ಇಟ್. ಫಾರ್ ಎಕ್ಸಾಂಪಲ್, ನಿಮ್ದು ಯಾವುದೇ ಫಾರ್ಮ್ ಆಫ್ ಬಿಸ್ನೆಸ್ ಆಗಿದ್ರು ನೀವು ಅವ್ರ ಪೇನ್ ಪಾಯಿಂಟ್ ಅನ್ನು ಅಡ್ರೆಸ್ ಮಾಡ್ತಿಲ್ಲ ಅಂದ್ರೆ ಯು ಆರ್ ಸಿಂಪ್ಲಿ ಅ ಟ್ರೇಡರ್, ನಾಟ್ ಅನ್ ಆಂಟರ್ಪ್ರಿನರ್. ಅಂದ್ರೆ ಅವ್ರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಿಲ್ಲ ಅಂದ್ರೆ ಯು ಆರ್ ನಾಟ್ ಅ ಸ್ಟಾರ್ಟ್ಅಪ್, ಯು ಜಸ್ಟ್ ಹ್ಯಾವ್ ಅ ಬಿಸ್ನೆಸ್, ಯು ಆರ್ ಜಸ್ಟ್ ಟ್ರೇಡಿಂಗ್ ಥಿಂಗ್ಸ್. ನಾನು ಯಾರ ಹತ್ರ ತಗೊಂಡ್ಬಂದೆ ಯಾರಿಗೋ ಸೆಲ್ ಮಾಡ್ತಾ ಇದ್ದೀನಿ, ಹಾಗಿದ್ರೆ ನಾನು ಸ್ಟಾರ್ಟ್ಅಪ್ ಟ್ರೇಡರ್ ಕ್ವಶನ್ ಬರಲ್ಲ. ನೀವೊಬ್ಬ ಕಸ್ಟಮರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀರಾ ಅಂದ್ರೆ ಅದು ಯಾವ ಹೆಸರು? ಹಾಗಿದ್ರೆ ನಾನೊಬ್ಬ ಟ್ರೇಡ್ ಮಾಡ್ತಾ ಇದ್ರೆ am I not solving a problem? You are solving a problem which everyone can solve. But if you are solving a problem which only you can solve, that is when you will have a edge over other competitors. ಅಂದ್ರೆ ಓಯೋ ಸ್ಟಾರ್ಟ್ ಮಾಡಿದಾಗ ಬೇರೆಯವ್ರು ಈ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡ್ತಿರ್ಲಿಲ್ಲ, ಅವ್ರು ಮಾತ್ರ ಸಾಲ್ವ್ ಮಾಡ್ತಾ ಇದ್ರು. ದಟ್ ಈಸ್ ವೆನ್ ಯು ವಿಲ್ ಹ್ಯಾವ್ ಎಡ್ಜ್ ಓವರ್ ಕಾಂಪಿಟೇಟರ್. ಇಲ್ಲ ಎಲ್ಲಾ ಮಾಡ್ತಿರೋ ಬಿಸ್ನೆಸ್ ಅಲ್ಲೇ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಯು ಆರ್ ನಾಟ್ ಸಾಲ್ವಿಂಗ್ ಎನಿ ಪ್ರಾಬ್ಲಮ್, ಬಿಕಾಸ್ ಎಲ್ಲರೂ ಸಾಲ್ವ್ ಮಾಡ್ತಾ ಇದ್ದಾರೆ. ನೀವು ಮಾಡಿದ್ರು ಮಾಡ್ಲಿಲ್ಲ ಅಂದ್ರು ಇಟ್ಸ್ ನಾಟ್ ಮೇಕಿಂಗ್ ಎನಿ ಡಿಫರೆನ್ಸ್. ಸೊ ಹಾಗಾಗಿ ಸ್ಟಾರ್ಟ್ಅಪ್ ಅಂದ್ರೆ ಹೊಸದಾಗಿ ಶುರು ಮಾಡ್ತಿದ್ದೀರಾ ಅಂದ್ರೆ ಆಲ್ವೇಸ್ ಅಬ್ಸರ್ವ್ ವಾಟ್ ಈಸ್ ದಟ್ ಪ್ರಾಡಕ್ಟ್ ಆರ್ ಸರ್ವಿಸ್ ನೀವೇನ್ ತರ್ತಾ ಇದ್ದೀರಾ ವಿಚ್ ಕ್ಯಾನ್ ಸಾಲ್ವ್ ಅ ಪ್ರಾಬ್ಲಮ್ ಆಫ್ ಅ ಕಸ್ಟಮರ್. ಸೊ ಗೋ ಬ್ಯಾಕ್ ಅಗೇನ್ ಟು ಯುವರ್ ಬಿಸ್ನೆಸ್ ಅಂಡ್ ಚೆಕ್ ನಿಮ್ದಾಗ್ಲೇ ರೆಡಿ ಇದೆ ಬಿಸ್ನೆಸ್ ಅನ್ನ ಹೋಗಿದ್ರೆ ಏನ್ ಪೇನ್ ಪಾಯಿಂಟ್ ಸಾಲ್ವ್ ಮಾಡ್ತಿದ್ರ, ಅದ್ ಎಷ್ಟು ಸ್ಟ್ರಾಂಗ್ ಆಗಿದೆ. ನೋ ದೊಡ್ಡದಾದಷ್ಟು
ನಿಮ್ ಪ್ರಾಡಕ್ಟ್ ಡಿಮಾಂಡ್ ಜಾಸ್ತಿ. ನಾವು ತುಂಬಾ ಚಿಕ್ಕದಿದ್ದಷ್ಟು ಡಿಮಾಂಡ್ ಕಡಿಮೆ ಆಗುತ್ತೆ, ಆಗ ನೀವು ಮಾರ್ಕೆಟಿಂಗ್ ಅಥವಾ ಸೇಲ್ಸ್ ಎಕ್ಸ್ಪೆನ್ಸ್ ಜಾಸ್ತಿ ಮಾಡೋದು. ಇಮ್ಯಾಜಿನ್ ಅ ಕೇಸ್, ಸಡನ್ ಆಗಿ ಇವಾಗ ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಂತ ಹೇಳಿದ್ರೆ ಎಷ್ಟಾದ್ರೂ ಖರ್ಚಾಗ್ಲಿ ನಂಗೆ ಅದು ಸಾಲ್ವ್ ಆಗ್ಬೇಕು ಅಂತಾರೆ. ಅದೇ ನಮಗೆ ತಲೆನೋವು ಬಂದ್ರೆ ನೋಡೋಣ ಅಂತೆ ಸಾಯಂಕಾಲ ತನಕ, ಆಮೇಲೆ ಬೇಕಿದ್ರೆ ತಗೋಣ ಅಂತೇಳಿ. ಸೊ ಇಟ್ ಮೀನ್ಸ್ ಪ್ರಾಬ್ಲಮ್ ದೊಡ್ಡದಿದ್ದಷ್ಟು ನಿಮ್ ಪ್ರಾಡಕ್ಟ್ ಡಿಮಾಂಡ್ ಜಾಸ್ತಿ. ಸೊ ಹಾಗಾಗಿ ಇಫ್ ಯು ಆರ್ ಬಿಗಿನಿಂಗ್ ಅ ಸ್ಟಾರ್ಟ್ಅಪ್, ಯೋಚನೆ ಮಾಡಿ ಕಸ್ಟಮರ್ ಎಂಥ ದೊಡ್ಡ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತಿದ್ರಾ, ಎಷ್ಟು ಕನ್ವೀನಿಯಂಟ್ ಆಗಿ ಸಾಲ್ವ್ ಮಾಡ್ತಿದ್ರಾ, ಮೇಕ್ ದಟ್ಸ್ ಪಾಯಿಂಟ್ ಒನ್, ಕಸ್ಟಮರ್ ಪೇನ್ ಪಾಯಿಂಟ್. ಸೆಕೆಂಡ್, actually this is an exciting point to me, which is called as MVP, ಅಂದ್ರೆ ಮಿನಿಮಮ್ ವಯಬಲ್ ಪ್ರಾಡಕ್ಟ್. ಪ್ರತಿಯೊಬ್ರು ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ನೀವು ಲಾಂಚ್ ಮಾಡ್ತಿದ್ದೀರಾ ಅಂದ್ರೆ, ಆಲ್ವೇಸ್ ಮಾರ್ಕೆಟ್ಗೆ ಹೋಗೋಕೆ, ಫಂಡಿಂಗ್ ಹೋಗೋಕೆ ಮುಂಚೆ ಹ್ಯಾವ್ ಅ ಬೇಸಿಕ್ ವರ್ಷನ್ ಆಫ್ ಅ ಪ್ರಾಡಕ್ಟ್. ಅಂದ್ರೆ ಒಂದು ಬೇಸಿಕ್ ಇಮೇಜ್ ಅನ್ನು ಡೆವಲಪ್ ಆಗಿರ್ಲಿ. ಈಗ ಏನಾಗ್ತಾ ಇದೆ, ಐಡಿಯಾ ಇಟ್ಕೊಂಡು ನಾನೊಬ್ಬ ಕಸ್ಟಮರ್ ಇನ್ವೆಸ್ಟರ್ ಹತ್ರ ಹೋಗಿ ನಾನು ದುಡ್ಡು ತೆಗಿತೀನಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಮೇಕಿಂಗ್ ಎನಿ ಸೆನ್ಸ್, ಬಿಕಾಸ್ ಟುಡೇ ಐಡಿಯಾಸ್ ಆರ್ ಪ್ಲೆಂಟಿ ಬಟ್ ಎಕ್ಸಿಕ್ಯೂಷನ್ ಮೇಕ್ಸ್ ಡಿಫರೆಂಟ್. ಸೊ ನೀವು ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಯಾವ ತರ ಮಾಡ್ತಿದ್ದೀರಾ ಅಂತ ಗೊತ್ತಾಗಬೇಕು. ಎರಡನೇದು, ವಿ ಆಲ್ಸೋ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್. ನೀವು ಇನ್ವೆಸ್ಟರ್ ಹತ್ರ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಐ ಆಲ್ಸೋ ನೀಡ್ ಟು ನೋ ದ ಸೀರಿಯಸ್ನೆಸ್ ಆಫ್ ಹೌ ಮಚ್ ಯು ಹವ್ ಡೆವಲಪ್ಡ್ ಇಟ್. ಸುಮ್ಮನೆ ನನ್ಗೊಂದು ಐಡಿಯಾ ಇದೆ ಬಂದು ಹೇಳ್ಬಿಟ್ಟೆ ಅದು ಆದ್ರೆ ಆಗ್ಲಿ ಇಲ್ಲ ಅಂದ್ರೆ ಇಲ್ಲ, ನೋ. ಸೊ ಆಲ್ವೇಸ್ ಹ್ಯಾವ್ ಅ ಬೇಸಿಕ್ ವರ್ಷನ್ ಆಫ್ ದ ಪ್ರಾಡಕ್ಟ್ ರೆಡಿ. ಅದು ರೆಡಿ ಇದೆ ಅಂದ್ರೆ people will get connected with you and then you can project them for the future. For example, Zomato company ಕೇಳಿದ್ದೀರಾ. Zomato ಏನ್ ಮಾಡ್ತಿತ್ತು, ಇನಿಷಿಯಲಿ ಎಲ್ಲಾರ್ಗು ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು, ಯಾವ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಹೋಗ್ಲಿ ಅಂತ. ಸೊ Zomato ಬಂದು ಹೇಳ್ತು, ಡೋಂಟ್ ವರಿ, ಆ ರೆಸ್ಟೋರೆಂಟ್ ಇನ್ ಮೆನು ಕೊಡ್ತೀನಿ, ಹೊಸ ರೆಸ್ಟೋರೆಂಟ್ ಯಾಕೆ ಸ್ಟಾರ್ಟ್ ಆಗಿದೆ ಹೇಳ್ತೀನಿ, ಅಲ್ಲಿ ಏನ್ ಪ್ರೈಸ್ ಚಾರ್ಜ್ ಮಾಡ್ತಾರೆ ಹೇಳ್ತೀನಿ, ಅದು ಚೆನ್ನಾಗಿದೆಯೋ ಇಲ್ಲ ಅಂತ ಕಸ್ಟಮರ್ ರಿವ್ಯೂ ಕೊಡ್ತೀನಿ, ನನ್ನ ಪೋರ್ಟಲ್ ಬನ್ನಿ. ಸೊ ದೇರ್ ವಾಸ್ ಅ ಬಿಗ್ ಗ್ಯಾಪ್ ಇಂದ ಎಲ್ಲರೂ Zomato ಪೋರ್ಟಲ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ಅಸೆಸ್ ಆಗ್ತಾ 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 ಒನ್ ಟೈಮ್ ಅಲ್ಲಿ Zomato ಸ್ಯಾಚುರೇಷನ್ ಬಂದಾಗ ಇಟ್ ಟೋಲ್ಡ್ ಮೈ ನೆಕ್ಸ್ಟ್ ಲೆವೆಲ್ ವಿಚ್ ಐ ಆಮ್ ಬಿಗಿನಿಂಗ್ ಇಸ್ ಫುಡ್ ಡೆಲಿವರಿ. ಸೊ ಇಟ್ ಮೀನ್ಸ್ ಫಸ್ಟ್ ಲೆವೆಲ್ ಅಲ್ಲಿ ಕಸ್ಟಮರ್ ಜೊತೆ ಕನೆಕ್ಟ್ ಆಗೋದಕ್ಕೆ ಒಂದು ಬೇಸಿಕ್ ವರ್ಷನ್ ಕ್ರಿಯೇಟ್ ಮಾಡ್ತು. ಕಸ್ಟಮರ್ ಕನೆಕ್ಟ್ ಮಾಡಿ ಬ್ರ್ಯಾಂಡಿಂಗ್ ಆದ್ಮೇಲೆ ಸೆಕೆಂಡ್ ವರ್ಷನ್ ಲಾಂಚ್ ಮಾಡ್ತು. ಸೊ ಹಾಗೆ ನಿಮ್ ಪ್ರಾಡಕ್ಟ್ ಅಲ್ಲಿ ಬೇಸಿಕ್ ವರ್ಷನ್ ಲಾಂಚ್ ಮಾಡಿ ಫಸ್ಟ್ ಕಸ್ಟಮರ್ ಅಕ್ವೈರ್ ಮಾಡಿ, ಅದಾದ್ಮೇಲೆ ನೀವು ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರೆ ಪೀಪಲ್ ವಿಲ್ ಹ್ಯಾವ್ ಕಾನ್ಫಿಡೆನ್ಸ್, ಇನ್ವೆಸ್ಟರ್ ವಿಲ್ ಹ್ಯಾವ್ ಕಾನ್ಫಿಡೆನ್ಸ್, ಅಂಡ್ ದಟ್ಸ್ ವೆನ್ ಯು ವಿಲ್ ಬಿ ಏಬಲ್ ಟು ಗೆಟ್ ಇನ್ವೆಸ್ಟ್ಮೆಂಟ್. ಸೊ ಇಟ್ ಮೀನ್ಸ್ ನೆಕ್ಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಹೋಗಕ್ಕೆ ಮುಂಚೆ ಚೆಕ್ ವೆದರ್ MVP, ಮಿನಿಮಮ್ ವಯಬಲ್ ಪ್ರಾಡಕ್ಟ್ ರೆಡಿ ಇದೆಯಾ, ನಿಮ್ ಬೇಸಿಕ್ ವರ್ಷನ್ ಆಫ್ ಅ ಪ್ರಾಡಕ್ಟ್ ಅಥವಾ ಸರ್ವಿಸ್ ರೆಡಿ ಇದೆಯಾ, ಅದು ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಫ್ಯೂಚರಿಸ್ಟಿಕ್ ಆಗಿದೆ, ಮೇಕ್ ಸೆಟ್. ಥರ್ಡ್, ಅಜೈಲ್ ಡೆವಲಪ್ಮೆಂಟ್ ಅಂದ್ರೆ ಎಷ್ಟು ಕ್ವಿಕ್ ಆಗಿ ನೀವು ಮಾಡೋದಕ್ಕೆ ರೆಡಿ ಇದ್ದೀರಾ. ಬಿಕಾಸ್ ಇವತ್ತು ಪ್ರಾಡಕ್ಟ್ ನ ಫಾಸ್ಟ್ ಆಗಿ ತಗೊಂಡ್ಬರೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ತಂದಿರೋ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಸಕ್ಸೀಡ್ ಆಗ್ಬೋದು ಇಲ್ಲ ಫೇಲ್ ಆಗ್ಬೋದು. ಸಕ್ಸೀಡ್ ಆಯ್ತಂದ್ರೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಎಷ್ಟು ಫಾಸ್ಟ್ ಆಗಿ ತಗೊಂಡು ಹೋಗ್ತೀವಿ, ಫೇಲ್ ಆಯ್ತಂದ್ರೆ ಯಾಕೆ ಫೇಲ್ ಆಯ್ತಂತ ಅರ್ಥ ಮಾಡ್ಕೊಂಡು ಹೆಂಗ್ ಇಂಪ್ರೂವ್ ಮಾಡ್ತೀವಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಇನ್ ಬಿಸ್ನೆಸ್, ಬಿಕಾಸ್ ಯು ಆಲ್ಸೋ ನೀಡ್ ಟು ಫೋಕಸ್ ಆನ್ ಕಾನ್ಸ್ಟೆಂಟ್ ಇಂಪ್ರೂವ್ಮೆಂಟ್ ಆನ್ ಕಸ್ಟಮರ್ ಫೀಡ್ಬ್ಯಾಕ್. Take a case of Flipkart, they have an amazing feedback mechanism. Customer ಕಡೆಯಿಂದ ಒಂದು ರಿವ್ಯೂ ಬಂತಂದ್ರೆ, ಒಂದು ಪ್ರಾಬ್ಲಮ್, ಒಂದು ಚಾಲೆಂಜ್ ಬಂತಂದ್ರೆ their entire focus will fall on one aspect. ಇದನ್ನ ನಾನು ಹೇಗೆ ಇಂಪ್ರೂವ್ ಮಾಡಲಿ, ಇದನ್ನ ನಾನು ಹೇಗೆ ತಗೊಂಡ್ಬರ್ಲಿ. Unfortunately, this isn't happening in most of the startups today. Startups ಏನಂತ ಹೇಳಿದ್ರೆ, ನನ್ನ ಪ್ರಾಡಕ್ಟ್ ಇದೆ, ಇಲ್ಲ ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಕ್ವೆಶ್ಚನ್ ಅಲ್ಲ, ಕಸ್ಟಮರ್ಗೆ ಅದು ರೀಚ್ ಆಗ್ತಿಲ್ಲ ಅಥವಾ ಕಸ್ಟಮರ್ ಅದು ಅಗೇನ್ಸ್ಟ್ ಹೋಗ್ತಿದ್ದಾರೆ ಅಂದ್ರೆ ಯಾಕೆ ಹೋಗ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಯು ನೀಡ್ ಟು ಕಮ್ ಬ್ಯಾಕ್ ವಿತ್ ಅ ಸೊಲ್ಯೂಷನ್. ದಟ್ ಈಸ್ ನಾಟ್ ಹ್ಯಾಪನಿಂಗ್, ದಟ್ ಕ್ವಿಕ್ ಅಂಡ್ ದಟ್ ಅಜೈಲ್ನೆಸ್ ಇಸ್ ನಾಟ್ ದೇರ್, ದೆನ್ ಸ್ಟಾರ್ಟ್ಅಪ್ಸ್ ಲೈಫ್ ಸ್ಪ್ಯಾನ್ ಇಸ್ ವೆರಿ ಲಿಮಿಟೆಡ್. ಎಷ್ಟೋ ಕಂಪನಿಗಳು ಸ್ಟಾರ್ಟ್ ಮಾಡಿ ಒಂದು ರೇಂಜಿಗೆ ಬೆಳೆಸ್ಬೇಕಂತ ಹೇಳಿದ್ರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಪ್ರಾಡಕ್ಟ್, ಇಟ್ಸ್ ಅಬೌಟ್ ದ ಕಸ್ಟಮರ್ ಅಂಡರ್ಸ್ಟ್ಯಾಂಡಿಂಗ್. ಕಸ್ಟಮರ್ ಆಗ್ತಿರೋ ಚಾಲೆಂಜ್ ಅನ್ನ ಅಡ್ರೆಸ್ ಮಾಡಿ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ದೇ ವರ್ ಏಬಲ್ ಟು ಗ್ರೋ. ಸೊ ಹಾಗಿದ್ರೆ ನಿಮ್ ಸ್ಟಾರ್ಟ್ಅಪ್ ಅಲ್ಲಿ ಅಥವಾ ನೀವು ಸ್ಟಾರ್ಟ್ ಮಾಡ್ಬೇಕನ್ನೋ ಸ್ಟಾರ್ಟ್ಅಪ್ ಅಲ್ಲಿ ದ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಕಸ್ಟಮರ್ ಫೀಡ್ಬ್ಯಾಕ್ ನ ಯಾವ ತರ ತಗೊಂತಾರೆ. ಕಸ್ಟಮರ್ ಹೇಳಿದ ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಬೇಕಾ, ನೆಸೆಸಿಟಿ ಇಲ್ಲ. ಬಟ್ ಕಸ್ಟಮರ್ ಹೇಳ್ತಿರೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾ, ಎಸ್. ಯು ನೀಡ್ ಟು ಲಿಸನ್. ನೀವು ಜಡ್ಜ್ ಮಾಡಿ ಯಾವ್ದು ಬೇಕು ಯಾವ್ದು ಬೇಡ ಅಂತ, ಬಟ್ ಜಡ್ಜ್ಮೆಂಟ್ ಮೇಕ್ಸ್ ದ ಡಿಸಿಷನ್. ಬಟ್ ಕೇಳಲೇ ಇಲ್ಲ ಅಂದ್ರೆ ಯು ವಿಲ್ ನೆವರ್ ಇವನ್ ನೋ ಅಬೌಟ್ ಇಟ್. ಸೊ ಮೇಕ್ ಶೋರ್ ದಟ್ ದಿಸ್ ಅಜೈಲ್ ಡೆವಲಪ್ಮೆಂಟ್ ಹ್ಯಾಪನ್ಸ್ ಅಂಡ್ ದಟ್ ಕ್ಯಾನ್. ದ ಫೋರ್ತ್ ಪಾಯಿಂಟ್, ಇದು ಆಕ್ಚುಲಿ ಈಸ್ ಬೇಸಿಕ್. ಅಂದ್ರೆ ನನ್ನನ್ನು ಕೇಳಿದ್ರೆ ಫಸ್ಟ್ ನೀವ್ ಏನ್ ಪ್ಲಾನ್ ಮಾಡ್ಬೇಕು ಬಿಸ್ನೆಸ್ ಅಲ್ಲಿ ಅಂದ್ರೆ ಈ ಫೋರ್ತ್ ಪಾಯಿಂಟ್ ನ, ಬಿಕಾಸ್ ಫೋರ್ತ್ ಪಾಯಿಂಟ್ ಹೇಳುತ್ತೆ ಬಿಸ್ನೆಸ್ ಮಾಡೆಲ್ ಕ್ಯಾನ್ವಾಸ್ ರೆಡಿ ಇದೆಯಾ. ಅಂದ್ರೆ ನೀವೊಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಥವಾ ಸ್ಟಾರ್ಟ್ ಮಾಡಿದ್ರು ಸಮೇತ ಈ ಕ್ಯಾನ್ವಾಸ್ ರೆಡಿ ಇದೆಯಾ ಚೆಕ್ ಮಾಡಿ. ಗೂಗಲ್ ಅಲ್ಲಿ ಹೋಗಿ ಸುಮ್ಮನೆ ಒಂದು ವರ್ಡ್ ಕೊಡಿ ಬಿಸ್ನೆಸ್ ಮಾಡೆಲ್ ಕ್ಯಾನ್ವಾಸ್ ಅಂತ ಕೊಡ್ತಾರೆ. ಐ ಥಿಂಕ್ ದಟ್ ಈಸ್ ಇಂಪಾರ್ಟೆಂಟ್. ಅದ್ರಲ್ಲಿ ಕೂಡ ಪ್ರತಿ ಪಾಯಿಂಟ್ ನೀವು ಕವರ್ ಮಾಡಿದ್ರೆ. ಏನು ಬಿಸ್ನೆಸ್ ಮಾಡೆಲ್ ಕ್ಯಾನ್ವಾಸ್ ಅಂದ್ರೆ? ಕ್ಯಾನ್ವಾಸ್ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಒಂದು ಲಾರ್ಜ್ ಶೀಟ್ ಅನ್ಕೊಳ್ಳೋಣ.
ಬಿಸ್ನೆಸ್ ಮಾಡೆಲ್ ಕ್ಯಾನ್ವಾಸ್ ಅಂದ್ರೆ ಆ ಕ್ಯಾನ್ವಾಸ್ ಅಲ್ಲಿ ನಿಮ್ ಎಂಟೈರ್ ಬಿಸ್ನೆಸ್ ಮಾಡೆಲ್ ಕುತ್ಕೋಬೇಕು. ಏನಿದೆ ಬಿಸ್ನೆಸ್ ಮಾಡೆಲ್ ಅಂದ್ರೆ ನೀವು ಯಾವ ಫಾರ್ಮ್ಯಾಟ್ ಅಲ್ಲಿ ರೆವೆನ್ಯೂ ಜನರೇಟ್ ಮಾಡ್ತೀರಾ, ಯಾವ ಫಾರ್ಮ್ಯಾಟ್ ಅಲ್ಲಿ ಎಕ್ಸ್ಪೆನ್ಸ್ ಮಾಡ್ತೀರಾ, ಕಸ್ಟಮರ್ಸ್ ಯಾವ ತರ ಟಾರ್ಗೆಟ್ ಮಾಡ್ತಿದ್ರ, ಯಾವ ತರ ಕಸ್ಟಮರ್ಸ್ ಇದಾರೆ, ಯಾವ ಫಾರ್ಮ್ಯಾಟ್ ಅಲ್ಲಿ ಪಾರ್ಟ್ನರ್ಶಿಪ್ ಮಾಡ್ತಿದ್ರ, ನೀವು ಈ ಪ್ರಾಡಕ್ಟ್ ನ ಯಾವ ತರ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀರಾ, ಇದ್ರಲ್ಲಿ ಸರ್ವಿಸ್ ರೇಂಜಸ್ ಏನಿದೆ, ಹಾಗೆ ಎಲ್ಲಾ ಫಾರ್ಮ್ಯಾಟ್ ಆಫ್ ಕ್ಯಾನ್ವಾಸ್ ನ ನೀವು ಕ್ಯಾನ್ವಾಸ್ ಅಲ್ಲಿ ಮಾಡೆಲ್ ರೆಡಿ ಮಾಡಿದ್ರೆ ಯು ನೋ ಹೌ ಟು ಸ್ಟಾರ್ಟ್, ಹೌ ಟು ಅರ್ನ್, ಹೌ ಟು ಗ್ರೋ. ಈ ಮೂರನ್ನು ಸ್ಪ್ಲಿಟ್ ಮಾಡಿ ಹಾಕ್ಬೇಕು. ಸೊ ಐ ಸಜೆಸ್ಟ್ ನೀವು ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಗೋ ಟು ಪೋರ್ಟಲ್ ಅಂಡ್ ಚೆಕ್ ವಾಟ್ ಬಿಸ್ನೆಸ್ ಮಾಡೆಲ್ ಕ್ಯಾನ್ವಾಸ್ ಮೀನ್ಸ್. ಆ ಬಿಸ್ನೆಸ್ ಮಾಡೆಲ್ ಕ್ಯಾನ್ವಾಸ್ ಡೌನ್ಲೋಡ್ ಮಾಡಿ ಅಲ್ಲಿರೋ ಬ್ಲಾಂಕ್ ಸ್ಪೇಸ್ ಅಲ್ಲಿ ನಿಮ್ ಬಿಸ್ನೆಸ್ ಬಗ್ಗೆ ಫಿಲ್ ಅಪ್ ಮಾಡಿ. ಸೊ ದಟ್ ಗಿವ್ಸ್ ಅನ್ ಇನ್ಫಾರ್ಮೇಶನ್ ಅಬೌಟ್ ವಾಟ್ ಇನ್ಫಾರ್ಮೇಶನ್ ಹ್ಯಾಸ್ ಟು ಬಿ ಫಿಲ್ಡ್, ವಾಟ್ ಈಸ್ ಡ್ಯೂ ಅಂಡ್ ವಾಟ್ ಟು ಬಿ ರನ್. ನಾನು ಇದ್ರದ್ದು ಒಂದು ಲಿಂಕ್ ಸಮೇತ ಬಿಸ್ನೆಸ್ ಮಾಡೆಲ್ ಕ್ಯಾನ್ವಾಸ್ ಯಾವ ತರ ಇರುತ್ತೆ ಅಂತ ಸಮೇತ ನಿಮ್ಗೆ ಇದರಲ್ಲಿ ಲಿಂಕ್ ಕಳಿಸ್ತೇನೆ. ಮೇಕ್ ಶೋರ್ ಯು ಬ್ರೌಸ್ ಅಬೌಟ್ ಇಟ್ ಅಂಡ್ ದಟ್ ಇಸ್ ಸಮಥಿಂಗ್ ವಿಚ್ ನೀಡ್ ಟು ಫಿಲ್ ಇಟ್ ಅಪ್ ಅಂಡ್ ಯು ನೀಡ್ ಟು ರನ್. ಸೊ ಅದನ್ನ ನೀವು ಮಾಡ್ಬೇಕಂತ ಹೇಳಿದ್ರೆ ಆ ಬಿಸ್ನೆಸ್ ಮಾಡೆಲ್ ಕ್ಯಾನ್ವಾಸ್ ನೀವು ಅದನ್ನ ಫಿಲ್ ಮಾಡ್ಬೇಕಂತ ಹೇಳಿದ್ರೆ ಯು ನೀಡ್ ಟು ನೋ ಅಬೌಟ್ ಯೋರ್ ಬಿಸ್ನೆಸ್ ಮಾಡೆಲ್ ಕ್ಲಿಯರ್ಲಿ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ ಗೊತ್ತಿದೆ ಅನ್ಕೊಂತೀನಿ, ನೋ, ಅ ಲಾಟ್ ಆಫ್ ಥಿಂಗ್ಸ್ ವಿಚ್ ವಿ ಆರ್ ನಾಟ್ ಅವೇರ್ ಆಫ್ ಇಟ್. ಆ ಇನ್ಫಾರ್ಮೇಶನ್ ನ ತಿಳ್ಕೊಂಡು ಆ ಇನ್ಫಾರ್ಮೇಶನ್ ನಾವು ಫಿಲ್ ಮಾಡಿ ರನ್ ಮಾಡ್ಬೇಕು. ಅದನ್ನ ನಾವು ಸಕ್ಸಸ್ಫುಲಿ ಮಾಡ್ಬೇಕಂತ ಹೇಳಿದ್ರೆ ವಿ ನೀಡ್ ಟು ಹ್ಯಾವ್ ಆಲ್ ದೀಸ್ ಇನ್ಫಾರ್ಮೇಶನ್ ಕ್ಲಿಯರ್. ಹಾಗಿದ್ರೆ ಬಿಸ್ನೆಸ್ ಮಾಡೆಲ್ ಕ್ಯಾನ್ವಾಸ್ ನ ಡೌನ್ಲೋಡ್ ಮಾಡ್ಬಿಟ್ಟು ಆ ಇನ್ಫಾರ್ಮೇಶನ್ ಎಲ್ಲದನ್ನು ಅಲ್ಲಿ ಹಾಕ್ತಾ ಬನ್ನಿ. ಆ ಇನ್ಫಾರ್ಮೇಶನ್ ಹಾಕಿದಾಗ ಎಲ್ಲಿ ಗ್ಯಾಪ್ ಇರುತ್ತಲ್ಲ ಯು ಕ್ಯಾನ್ ಫಿಂಗರ್ ಬ್ಯಾಕ್, ವಿಲ್ ಹೆಲ್ಪ್ ಯು ಫಿಲ್ ದಟ್ ಗ್ಯಾಪ್ ಇನ್ ಕೇಸ್ ಏನಾದ್ರು ಇದ್ರೆ ದಟ್ ವಿಲ್ ಬಿ ಏಬಲ್ ಟು ಅಸೆಸ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಪಾಯಿಂಟ್ 5. ದಿಸ್ ಇಸ್ ಅಗೇನ್ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆಂದ್ರೆ ದಿಸ್ ಸ್ಪೀಕ್ಸ್ ಅಬೌಟ್ ಪಿವೋಟ್ ಆರ್ ಪರ್ಸೀವರ್. ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಏನಾಗುತ್ತೆ, ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಬೇಕಾದ್ರೆ ವಿ ಆರ್ ಆಲ್ವೇಸ್ ಎಕ್ಸೈಟಿಂಗ್. ಇನ್ಫ್ಯಾಕ್ಟ್ ಎಷ್ಟು ಹೋಪ್ ಮತ್ತೆ ಕಾನ್ಫಿಡೆನ್ಸ್ ಇರುತ್ತೆ ಅಂದ್ರೆ ಅದು ನಡೆಯುತ್ತೆ ಅಂತ ನಾವು ಮಾಡ್ತಿರ್ತೇವೆ. ಆದ್ರೆ ಆ ಪ್ರಾಡಕ್ಟ್ ನಡಿಲಿಲ್ಲ ಅಂದ್ರೆ either we'll drop it forever and forget it, ಇಲ್ಲ ಅದನ್ನೇ ಇಂಪ್ರೂವ್ ಮಾಡ್ತಾ ಅಲ್ಲೇ ಕೂತಿರ್ತೀವಿ. ಎರಡರಲ್ಲೂ ಅದರದೇ ಆದಂತ ಪ್ರಾಸ್ ಅಂಡ್ ಕಾನ್ಸ್. ಬಟ್ ಆದ್ರೆ ಸ್ಟೀವ್ ಬ್ಲಾಂಕ್ ಹೇಳ್ತಾರೆ, you always need to understand when you start a startup, if it is not working, you need to change the course of the product and make sure that it fits into the market. Andre, take a case, InMobi ಅಂತ ಒಂದು ಕಂಪನಿ ಇತ್ತು. This is a company which when it was introduced, ಒಂದು ಗ್ಲೋಬಲ್ ಅಡ್ವರ್ಟೈಸಿಂಗ್ ಪ್ಲಾಟ್ಫಾರ್ಮ್ ಆಗಿ ಇವತ್ತು ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗಿದೆ. ಬಟ್ ಅವ್ರು ಸ್ಟಾರ್ಟ್ ಮಾಡಿದಾಗ there was a SMS based search engine company. ಅಂದ್ರೆ a lot of SMS ಕಳಿಸಬೇಕಾದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಯೂಸ್ ಮಾಡಿ ಒಂದು ಪ್ರಾಡಕ್ಟ್ ಅನ್ನು ಡೆವಲಪ್ ಮಾಡಿದ್ರು. ಸಕ್ಸಸ್ ಆಗೋದಕ್ಕೆ ತುಂಬಾ ಟ್ರೈ ಮಾಡಿದ್ರು, ಇಟ್ ಡಿಡ್ಂಟ್ ವರ್ಕ್. ಸೊ ವಾಟ್ ಹ್ಯಾಪನ್, ಅದು ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ಆ ಪ್ರಾಡಕ್ಟ್ ನ ಡ್ರಾಪ್ ಮಾಡಿದ್ರು. ಬಟ್ ಆ ಪ್ರಾಡಕ್ಟ್ ಡ್ರಾಪ್ ಮಾಡಿದ್ರು ಹೊರತು ಆ ಕಂಪ್ನಿ ಮುಚ್ಚಾಕಿಲ್ಲ. ಆ ಪ್ರಾಡಕ್ಟ್ ಅನ್ನು ಡ್ರಾಪ್ ಮಾಡಿ ದೇ ಕೇಮ್ ಔಟ್ ವಿತ್ ಅ ಗ್ಲೋಬಲ್ ಅಡ್ವರ್ಟೈಸಿಂಗ್ ಪ್ಲಾಟ್ಫಾರ್ಮ್ ಅಂಡ್ ದಟ್ ಸಕ್ಸೀಡೆಡ್. ಸೊ ಇಟ್ ಮೀನ್ಸ್ ನೀವು ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದಾಗ ಅದು ಸಕ್ಸೀಡ್ ಆಗ್ಲಿಲ್ಲ ಅಂದ್ರೆ ಕಂಪ್ನಿ ಮುಚ್ಚಾಕೋದು ಅಂತಲ್ಲ, ಏನ್ ಅಡಾಪ್ಟಬಲ್ ಆಗಿ ಮಾಡಿದ್ರೆ ಇಟ್ ಕ್ಯಾನ್ ಸಕ್ಸೀಡ್ ಅಂತ ನೋಡ್ಬೇಕು. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ InMobi did and things started changing from there. Or take a case of distribution channel, point 6. ಅಂದ್ರೆ ಪ್ರತಿಯೊಂದು ಸ್ಟಾರ್ಟ್ಅಪ್ ಇಗೂ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಇಲ್ಲ ನಂದು ಪ್ರಾಡಕ್ಟ್ ಬೇಸ್ ಇಂಡಸ್ಟ್ರಿ ಇಲ್ಲ, ಸರ್ವಿಸ್ ಇಂಡಸ್ಟ್ರಿ. ಓಕೆ, ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ಹೇಗೆ ನಿಮ್ದು B2B ಸೆಗ್ಮೆಂಟ್ ರನ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಬೇಸ್ ಇಂಡಸ್ಟ್ರಿ ಅಂದ್ರೆ ಯು ನೀಡ್ ಟು ಕ್ರಾಕ್ ದ ಕೋಡ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಇನ್ಫ್ಯಾಕ್ಟ್ ಸ್ವಿಗ್ಗಿ ಕಂಪ್ನಿ ನಾವು ಸ್ಟಾರ್ಟ್ ಮಾಡೋದಕ್ಕಾಗಲ್ವಾ? ಏನ್ ಮಾಡ್ತಾರೆ, ಫುಡ್ ಡೆಲಿವರಿ ತಾನೆ, ಅದಕ್ಕೊಂದು ಆಪ್ ಬೇಕಲ್ಲ. ಇವತ್ತು ಎಷ್ಟೋ ಆಪ್ ವೈಟ್ ಲೇಬಲ್ಡ್ ಆಪ್ ಕೊಡ್ತಾರೆ. ಸೊ ಹಾಗಿದ್ರೆ ಒಂದು 10 ಲಕ್ಷ ಕೊಟ್ಟು ವೈಟ್ ಲೇಬಲ್ಡ್ ಆಪ್ ಓಪನ್ ಮಾಡಿದ್ರೆ ನಾವು ಸ್ವಿಗ್ಗಿ ತರ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೋದಲ್ಲ, ನಾವು ಒಂದು ಆನ್ಲೈನ್ ಫುಡ್ ಪೋರ್ಟಲ್ ಡೆಲಿವರಿ ಸ್ಟಾರ್ಟ್ ಮಾಡ್ಬೋದಲ್ಲ? ನೋ, ಇಟ್ ಈಸ್ ನಾಟ್ ಅಬೌಟ್ ದ ಆಪ್, it is about the supply chain management, it is about the delivery network, it is about coordination, it is about getting it specless delivery. So it means ನೀವು ಯಾವುದೇ ಪ್ರಾಡಕ್ಟ್ ಮಾಡ್ತಿದ್ರ ಅಂದ್ರೂ ನಿಮ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಇಲ್ಲ. ಫಾರ್ ಎಕ್ಸಾಂಪಲ್, I'm into dry fruits, I'm into garments, I'm into ventures of any other product of coffee, tea ಅನ್ಕೊಳ್ಳಿ. ಇದನ್ನ ಫೈನಲ್ ಕನ್ಸ್ಯೂಮರ್ ರೀಚ್ ಮಾಡೋದಕ್ಕೆ ನಿಮ್ ಹೋಲ್ಸೇಲರ್ಸ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಚಾನಲ್ ರಿಟೇಲ್ ಪಾರ್ಟ್ನರ್ಸ್ ಆಗ್ಬೋದು, ಇಲ್ಲ ಫೈನಲ್ ಶಾಪ್ ರಿಟೇಲಿಂಗ್ ಸೆಗ್ಮೆಂಟ್ ಇರ್ಬೋದು, ಫೈನಲ್ ಕನ್ಸ್ಯೂಮರ್ ರೀಚ್ ಆಗೋ ತನಕ ಇರೋಂಥ ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಚಾನಲ್ ನ ನೀವು ಮಾಸ್ಟರ್ ಮಾಡಬೇಕು. So that is exactly where you need to understand how strategically you are trying to reach your customer ಕಾಸ್ಟ್ ಎಫೆಕ್ಟಿವ್ಲಿ. ನಾನು ಎಷ್ಟಾದ್ರೂ ಸರಿ ಖರ್ಚು ಮಾಡ್ಕೊಂಡು ನಾನು ರೀಚ್ ಮಾಡ್ತೀನಿ, ನೋ ಯು ಕಾಂಟ್ ಡೂ ಇಟ್. ಸೊ ಯು ನೀಡ್ ಟು ಮೇಕ್ ಶೋರ್ ದಟ್ ಯು ಆರ್ ರೀಚಿಂಗ್ ಯೋರ್ ಕನ್ಸ್ಯೂಮರ್ ವಿತ್ ದ ರೈಟ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂಡ್ ಹ್ಯಾಂಡಲ್. ದ ಸೆವೆಂತ್ ಪಾಯಿಂಟ್ ಇಸ್, ಇನ್ಫ್ಯಾಕ್ಟ್ ಇಟ್ಸ್ ಅನ್ ಎಕ್ಸೈಟಿಂಗ್ ಪಾಯಿಂಟ್ ಬಿಕಾಸ್ ದಿಸ್ ಇಸ್ ಅ ಪಾಯಿಂಟ್ ವಿಚ್ ಐ ಸೇ, ನೀವಾಗಲೇ ಬಿಸ್ನೆಸ್ ಶುರು ಮಾಡಿದ್ದೀರಾ ಅಂದ್ರೆ this is the point you need to focus on because this speaks about metrics and KPI, key performance indicator. ಅಂದ್ರೆ ಪ್ರತಿ ಬಿಸ್ನೆಸ್ಗೂ ಅದರದೇ ಆದಂತ ಒಂದು ಟಾರ್ಗೆಟ್ಸ್ ಇರಬೇಕು, ಅದರದೇ ಆದಂತ ಒಂದು ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ ಇರಬೇಕು.
ನೀವು ಟ್ರ್ಯಾಕ್ ಮಾಡೋದಕ್ಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ, ಆ ಮೆಕ್ಯಾನಿಸಮ್ ನೀವು ಬಿಲ್ಡ್ ಮಾಡಿಲ್ಲ ಅಂದ್ರೆ, ವಾಟ್ ಹ್ಯಾಪನ್ಸ್ ಇಸ್ ಓವರ್ ದ ಪೀರಿಯಡ್ ನೀವು ಬಿಸ್ನೆಸ್ ಅಲ್ಲಿ ನೀವು ಫೇಲ್ ಆಗ್ತಿದ್ರು ನಿಮ್ಗೆ ಗೊತ್ತಲ್ಲ. ಎಷ್ಟೋ ಬಿಸ್ನೆಸ್ ಹೇಳುತ್ತಲ್ಲ, ಇಯರ್ ಎಂಡ್ ಅಲ್ಲಿ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ರೆ ಅಂದ್ರೆ ಗೊತ್ತಿಲ್ಲ, ಆಡಿಟ್ ರಿಪೋರ್ಟ್ಸ್ ವೇಟ್ ಮಾಡ್ತಾ ಇರಲಿಲ್ಲ. ಒಂದು 3 ಮಂತ್ಸ್ ಆಗಿದೆ, ಬಿಸ್ನೆಸ್ ಹೇಗ್ ನಡೀತಿದೆ ಗೊತ್ತಿಲ್ಲ, ಐ ಥಿಂಕ್ ಈ ಸತಿ ಆಡಿಟ್ ಆದ್ಮೇಲೆ ನಾವು ತಿಳ್ಕೊಂಡು ಹೇಳಿ. ವೈ ಶುಡ್ ಆಡಿಟ್ ಬಿ ಅ ಮೆಟ್ರಿಕ್? ನಿಮ್ ಬಿಸ್ನೆಸ್ ಏನಾಗ್ತಿದೆ ಅಂತ ಡೈಲಿ ಬೇಸಿಸ್ ಅಲ್ಲಿ ನಿಮಗೆ ಗೊತ್ತಾಗಬೇಕು. ದಟ್ ಈಸ್ ವೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ಥಿಂಗ್ಸ್ ಆರ್ ಸಕ್ಸೀಡಿಂಗ್, ವೇರ್ ಇಟ್ ಇಸ್ ಫೇಲಿಂಗ್. ಆ ಮೆಟ್ರಿಕ್ ನಿಮ್ಮಲ್ಲಿ ಇಲ್ಲ ಅಂದ್ರೆ, ಆ ಟ್ರ್ಯಾಕಿಂಗ್ ಸಿಸ್ಟಮ್ ನಿಮ್ಮಲ್ಲಿ ಇಲ್ಲ ಅಂದ್ರೆ, ಗೋ ಸಿಟ್ ವಿತ್ ಯೋರ್ ಬಿಸ್ನೆಸ್ ಕನ್ಸಲ್ಟೆಂಟ್, ಒಂದು ಕಂಪ್ಲೀಟ್ ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ ಬಿಲ್ಡ್ ಮಾಡಿ. ಇವತ್ತು ಕರೆಕ್ಟ್ ಆದ್ರೂ, ಕರೆಕ್ಟ್ ಆಗ್ಲಿಲ್ಲ ಅಂದ್ರು, ಪರ್ಫಾರ್ಮ್ ಮಾಡಿದ್ರು, ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರು, ವಾರ ಆದ್ಮೇಲೆ ಗೊತ್ತಾಗಬಾರ್ದು, ಇವತ್ತೇ ನನಗೆ ಗೊತ್ತಾಗಬೇಕು. ಇಫ್ ದಟ್ ಮೆಟ್ರಿಕ್ ಇಸ್ ನಾಟ್ ಬಿಂಗ್ ಡಿಸೈನ್ಡ್ ಇನ್ ಯೋರ್ ಬಿಸ್ನೆಸ್, ನಿಮ್ ಬಿಸ್ನೆಸ್ ಕನ್ಸಲ್ಟೆಂಟ್ ಹತ್ರ ಕೂತ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ಅದನ್ನ ಡಿಸೈನ್ ಮಾಡಿ. ಇಲ್ಲ ನಿಮ್ಮ ಹತ್ರ ಕನ್ಸಲ್ಟೆಂಟ್ಸ್ ಇಲ್ಲ ಅನ್ನೋ ಹೋಗಿದ್ರೆ, ಪಿಂಗರ್ will help you on designing how your KPI has to look. What are the metrics you need to consider? What are the system you need to have? And what is the tracking mechanism ನಿಮ್ಮ business ಅಲ್ಲಿ ಇರಬೇಕು? ಅದು ನಾವು ನಿಮಗೆ ಗೈಡ್ ಮಾಡ್ತೀವಿ, ಇಲ್ಲ ನಿಮ್ಮ ಕನ್ಸಲ್ಟೆಂಟ್ ಹತ್ರ ಕೂತ್ಕೊಂಡು ಡಿಸೈನ್. Moving on, eighth point, it says that, do you do competitive analysis? Unfortunately, ಕಾಂಪಿಟೇಟರ್ ಮಾರ್ಕೆಟ್ ನಾವು ಮರ್ತು ಬಿಡ್ತೀವಿ. ನಾವು ಬಿಸ್ನೆಸ್ ಶುರು ಮಾಡಿದಾಗ ನಮ್ದಲ್ಲಿ ಮಾತ್ರ ಫೋಕಸ್ ಮಾಡ್ತಿರ್ತೇವೆ. ಸ್ಟಾರ್ಟ್ಅಪ್ಸ್, ಇಟ್ ಈಸ್ ಯೋರ್ ಡ್ಯೂಟಿ ಟು ಮೇಕ್ ಶೋರ್ ಯಾವ ಹೊಸ ಕಾಂಪಿಟೇಟರ್ ಬರ್ತಿದ್ದಾರೆ, ಯಾವ ಹೊಸ ಪ್ರಾಡಕ್ಟ್ ಬರ್ತಿದೆ, ಯಾವ ಹೊಸ ಕೊಲಾಬ್ರೇಷನ್ ಮಾಡಬೇಕು, ಯಾವ ಹೊಸ ಪ್ರಾಡಕ್ಟ್ ಜೊತೆ ಡೈವರ್ಸ್ ಆಗಿ ಡೈವಲ್ಜ್ ಆಗಬೇಕು. ಇಸ್ ಸಮಥಿಂಗ್ ವಿಚ್ ಯು ನೀಡ್ ಟು ಅಸೆಸ್ ಅಂಡ್ ಡೂ ಇಟ್. ಇಫ್ ದಟ್ ಇಸ್ ನಾಟ್ ಹ್ಯಾಪನಿಂಗ್, ದೆನ್ ಯು ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಇಟ್ ಆನ್ ಅ ಲಾಂಗ್. ಸೊ ಹಾಗಾಗಿ ಆ ಕಂಪ್ಲೀಟ್ ಕಾಂಪಿಟೇಟರ್ ಅನಾಲಿಸಿಸ್ ನ ಮಾಡಿ. ಅಂಡ್ 9th ಪಾಯಿಂಟ್, ಸ್ಕೇಲಿಂಗ್ ಅಂಡ್ ಗ್ರೋತ್. ಇದು ನಾನು ತುಂಬಾ ಫೋಕಸ್ ಮಾಡಲ್ಲ, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಅ ಲಾಂಗ್ ಟಾಪಿಕ್. ಅದು ನಾನು ನೆಕ್ಸ್ಟ್ ಸಬ್ಜೆಕ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಅಂಡ್ 10th ಅಂಡ್ ಲಾಸ್ಟ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಫಂಡಿಂಗ್ ಅಂಡ್ ಫಿನಾನ್ಸಿಂಗ್. ನಾವು ಯಾವ ಸ್ಟೇಜ್ ಅಲ್ಲಿ ಫಂಡ್ ತಗೋಬೇಕು? ನಾನು ಇನ್ಫ್ಯಾಕ್ಟ್ ಲಾಸ್ಟ್ ವಿಡಿಯೋ ಅಲ್ಲಿ ಮಾತಾಡ್ತಿದ್ದೆ ಯಾವ ಸ್ಟೇಜ್ ಅಲ್ಲಿ ಫಂಡ್ ತಗೋಬೇಕು ಅಂತ. ಫಂಡಿಂಗ್ ಇಸ್ ನಾಟ್ ಸಮಥಿಂಗ್ ವಿಚ್ ಹ್ಯಾಪನ್ಸ್ ಆನ್ ಒನ್ ಶಾಟ್, ಇಟ್ ಇಸ್ ಸಮಥಿಂಗ್ ವಿಚ್ ಹ್ಯಾಪನ್ಸ್ ಆನ್ ಅ ಫೇಸ್ಡ್ ಮ್ಯಾನರ್. ಬಟ್ ಫಸ್ಟ್ ಫಂಡಿಂಗ್ ತಗೊಳೋಕೆ ಮುಂಚೆ ಮೈ ಆಲ್ವೇಸ್ ಸಜೆಷನ್ ಟು ಯು ಇಸ್, be self-sufficient. You have your skin in the game. ಫಸ್ಟ್ ಒಂದು ಪ್ರಾಡಕ್ಟ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ, ಅವಾಗ ಇನ್ವೆಸ್ಟರ್ ಆಟೋಮ್ಯಾಟಿಕಲಿ ಬರ್ತಾರೆ. ಇನ್ವೆಸ್ಟರ್ ನನಗೆ ಬೇಕು ಅನ್ನೋ ಫೀಲಿಂಗ್ ಅನ್ನು ಬಿಲ್ಡ್ ಮಾಡಬೇಕು ಹೊರತು, ಇನ್ವೆಸ್ಟರ್ ನಾನು ಯಾಕೆ ಇನ್ವೆಸ್ಟ್ ಮಾಡ್ಲಿ ಅನ್ನೋ ಕೇಳೋ ಫೀಲಿಂಗ್ ಇರಬಾರ್ದು. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ಇವತ್ತೇನಾಗ್ತದೆ, ಪ್ರತಿಯೊಬ್ಬರು ಒಂದು ಸ್ಟೇಜ್ ಡೆವಲಪ್ ಮಾಡ್ಬಿಟ್ಟು ಫಂಡಿಂಗ್ ಇಲ್ಲ ಫಂಡಿಂಗ್ ಇಲ್ಲ ಫಂಡಿಂಗ್ ಇಲ್ಲ ಅಂತ ಹೇಳಿ ದೇ ಆರ್ ರನ್ನಿಂಗ್ ಅರೌಂಡ್, because they don't have a confidence on the product, or if you have confidence on the product, you are unable to scale it with only one name, finance. ಮುಂಚೆ ಫಂಡಿಂಗ್ ಇಲ್ಲದೆ ಬೆಳೆಸಿರೋ ಕಂಪನಿಗಳಿದೆ, ಬಟ್ ಇವತ್ತೇನ್ ಡಿಫರೆನ್ಸ್ ಆಗ್ತಿದೆ ಅಂದ್ರೆ, ದರ್ ಇಸ್ ಹ್ಯೂಜ್ ರಿಕ್ವೈರ್ಮೆಂಟ್. ಆ ಹ್ಯೂಜ್ ರಿಕ್ವೈರ್ಮೆಂಟ್ ಇದೆ ಅನ್ನಬೇಕಿದ್ರೆ, go plan your entire series of business for next 5 years in a funding angle and then approach. ಇವತ್ತು ಫಂಡಿಂಗ್ ಗೆ ಹೋಗ್ತಿದ್ದೀವಿ, ನಮ್ಮ ಹತ್ರ ಕಾಂಪಿಟೇಟರ್ ಡೀಟೇಲ್ಸ್ ಇರಲ್ಲ, ಕಸ್ಟಮರ್ ಅಪ್ರೋಚ್ ಇರಲ್ಲ, ನಮ್ ಪ್ರಾಡಕ್ಟ್ ವಯಬಿಲಿಟಿ ರಿಪೋರ್ಟ್ ಗೊತ್ತಿರಲ್ಲ, ನಮ್ ಫೀಸಿಬಿಲಿಟಿ ಸ್ಟಡಿ ಮಾಡಿರಲ್ಲ, ಮಾರ್ಕೆಟ್ ರಿಸರ್ಚ್ ಕಂಪ್ಲೀಟ್ ಮಾಡಿರಲ್ಲ. ಬಟ್ ಆದ್ರೆ ಫಂಡಿಂಗ್ ಬೇಕು ಅಂತ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇಟ್ಕೊಂಡು ನಾವು ಕುತ್ಕೊಂಡಾಗ, ಹೌ ಡು ಯು ಥಿಂಕ್ ಇನ್ವೆಸ್ಟರ್ ವಿಲ್ ಪಂಪ್? ಸೊ ಫಂಡಿಂಗ್ ಹೋಗಕ್ ಮುಂಚೆ ಫಸ್ಟ್ ನಿಮ್ ಪ್ರಾಡಕ್ಟ್ ಬಿಲ್ಡ್ ಮಾಡಿ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ, ಕಂಪ್ಲೀಟ್ ಡೀಟೇಲಿಂಗ್ ಆಫ್ ದ ಫೀಸಿಬಿಲಿಟಿ ಅಂಡ್ ವಯಬಿಲಿಟಿ ಅನಾಲಿಸಿಸ್ ಮಾಡಿ, ಆಮೇಲೆ ಅಪ್ರೋಚ್ ಮಾಡಿ. ಸೊ ದಿಸ್ ಅ ರೀಸನ್ ವೈ ವಿಲ್ ಬಿ ಏಬಲ್ ಟು ಆನ್ಸರ್. ಇನ್ವೆಸ್ಟರ್ ಕೇಳೋ ಕ್ವಶನ್ ನಮ್ಗೆ ಆನ್ಸರ್ ನಾವು ಬಾಯಲ್ಲಿ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಆ ಡಾಕ್ಯುಮೆಂಟ್ ಗೋಸ್, ಪಿಚ್ ಡೆಕ್ ಗೋಸ್. ಬಟ್ ಆ ಪಿಚ್ ಡೆಕ್ ಇವತ್ತು ಎಷ್ಟೊಂದು ಜನ ಹತ್ರ ಇರಲ್ಲ, ಅಥವಾ ಪಿಚ್ ಡೆಕ್ ಮಾಡಿರ್ತಾರೆ, ಅದ್ರಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಇರಲ್ಲ. ಸೊ ಮೇಕ್ ಶೋರ್ ಯೋರ್ ಕಂಪ್ನಿ ಫುಲ್ಫಿಲ್ಸ್ ಆಲ್ ದಿಸ್ ಇನ್ಫಾರ್ಮೇಶನ್ ಬಿಫೋರ್ ಯು ಅಪ್ರೋಚ್ ಫಂಡಿಂಗ್, ಅಂಡ್ ದಟ್ಸ್ ಹೌ ಯು ವಿಲ್ ಬಿ ಏಬಲ್ ಟು ಟೇಕ್ ಇಟ್. ಬಿಕಾಸ್ ಮೈ ಓನ್ಲಿ ಅಬ್ಜೆಕ್ಟಿವ್, as Steve Blank says, in startup, strategy is equal to execution. So execute ಮಾಡದೆ ತುಂಬಾ ಇಂಪಾರ್ಟೆಂಟ್, not just about the idea. So I would like to conclude this discussion on startup owner's manual and its application on one thing, saying that this journey is filled with challenges and immense opportunity. Question is, ನೀವು ಅದನ್ನ ಯಾವ ತರ ಎಂಬ್ರೇಸ್ ಮಾಡ್ತೀರಾ, ಯಾವ ತರ ತಗೊಂತೀರಾ? ಬಿಕಾಸ್ ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ಆಗಿದ್ದಾಗ there's a revolution which happened. It's also about a mindset, because it's a way you embrace the innovation, how you are resilient about the situation, continuous ಆಗಿ ನೀವು ಲರ್ನ್ ಮಾಡೋ ಕೆಪಾಸಿಟಿ ಇದೆಯಾ, ಯಾವ ತರ ಇದನ್ನ ಎಂಡಿವರ್ ಮಾಡಿ ಗ್ರೋ ಮಾಡ್ಬೇಕಂತ ಯೋಚನೆ ಮಾಡ್ತೀರಾ. ದಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ಕಂಪ್ನಿ. ಸೊ ಆ ಕಂಪ್ನಿ ಮೇಲೆ ನೀವು ಡಿಪೆಂಡ್ ಆಗಿ ರನ್ ಮಾಡೋ ಕೆಪಾಸಿಟಿ ನೀವು ಬಿಲ್ಡ್ ಮಾಡಿದ್ರೆ, ದಟ್ಸ್ ದ ಥಿಂಗ್. ಐ ಹೋಪ್ this helps as a video for you to make sure ನಿಮ್ಮ ಸ್ಟಾರ್ಟ್ಅಪ್ ನ ಹೇಗೆ ರನ್ ಮಾಡ್ಬೇಕಂತ. ಏನೇ ಕ್ಲಾರಿಫಿಕೇಶನ್ ಡೌಟ್ ಬಂದ್ರು, you can always ping this, we are available. Well, this is Shantanu representing iSpeaker, ನಿಮ್ಮ business talker. Thank you.